ಪಾಸ್ಟನ್ನ ಕರ್ತಂತಾನೆ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವಂದನೆ ಯೇಸುವೇ. ಯೇಸು ಕ್ರಿಸ್ತನು ನಮಗೆ ಸಿದ್ಧ ಮಾಡಿ ಇಟ್ಟಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ನಮ್ಮ ಕಿವಿಗೆ ಕೇಳಿಸ್ತಾ ಇಲ್ಲ, ನಮ್ಮ ಹೃದಯ ಅದನ್ನು ಗ್ರಹಿಸ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತನು ನಮಗಾಗಿ ಸಕಲವನ್ನ ನಮಗೋಸ್ಕರ ಆತನು ಸಿದ್ಧಪಡಿಸಿದ್ದಾನೆ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ನಾನು ನಿನ್ನ ಆಶೀರ್ವಾದ ನಿಧಿಯಾಗಿ ನಾನು ಮಾಡ್ತೇನೆ ಎಂಬುದಾಗಿ. ಆ ವಾಗ್ದಾನ ಯೇಸು ಕ್ರಿಸ್ತನು ಅಬ್ರಹಾಮನಿಗೆ ಮಾಡುವಾಗ ಅಬ್ರಹಾಮನ ಸ್ಥಿತಿ ಒಂದು ಝೀರೋ ಆಗಿರುವಂತ ಸ್ಥಿತಿ, ಏನೂ ಇಲ್ಲ, ಕ್ರೈಸ್ತಲ್ಲ, ಏನು ಖಾಲಿಯಾಗಿ ನನ್ನ ತಂದೆಯ ಮನೆಯನ್ನು ಬಿಟ್ಟು ಹೆಂಡತಿಯಾದ ಸಾರಳೊಂದಿಗೆ ಚಿಕ್ಕಪ್ಪನ ಮಗನಾದ ಲೋಟನನ್ನು ಕರೆಕೊಂಡು ಕ್ರೈಸ್ತನ ಆತನ ತನ್ನ ದೇಶವನ್ನು ಬಿಟ್ಟು ದೇವರು ತೋರಿಸುವಂತ ಒಂದು ದೇಶಕ್ಕವನ್ನು ಹೋಗ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಈ ಆನ್ಲೈನ್ ನಲ್ಲಿ ವಾಕ್ಯವನ್ನ ಕೇಳುತ್ತಿರುವಂತ ದೇವ ಮಗುವೆ, ಇವತ್ತು ಯೇಸು ಸ್ವಾಮಿ ನಮ್ಮನ್ನು ಕರೆದ್ರು, ನನ್ನನ್ನು ಹಿಂಬಾಲಿಸು. ಪೇತ್ರ, ಯೋಹಾನ, ಯಾಕೋಬ ಅವರು ನೋಡುವಾಗ ಯೇಸು ಸ್ವಾಮಿ ಹೇಳಿದ್ರು, ನೀವು ನನ್ನನ್ನು ಹಿಂಬಾಲಿಸಿರಿ, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಅವರು ತನ್ನ ಬಲೆಗಳನ್ನ ಬಿಟ್ಟು, ಮೀನುಗಳನ್ನ ಬಿಟ್ಟು, ತನ್ನ ದೋಣಿಯನ್ನ ಬಿಟ್ಟು, ತನ್ನ ಎಲ್ಲವನ್ನ ಸರ್ವಸ್ವವನ್ನು ಬಿಟ್ಟು ಯೇಸು ಕ್ರಿಸ್ತನ ಹಿಂದೆ ಬಂದ್ರು. ಯೇಸು ಸ್ವಾಮಿ ಅವರಿಗೆ ಅಪೊಸ್ತಲರೆಂಬ ಹೆಸರನ್ನು ಇಟ್ಟು ಅವರಿಗೆ ಪರಲೋಕದ ಅಧಿಕಾರವನ್ನು ಕೊಟ್ಟರು, ಪವಿತ್ರಾತ್ಮನ ಅಭಿಷೇಕವನ್ನು ಕೊಟ್ಟರು, ಕೃಪಾವರಗಳನ್ನು ಕೊಟ್ಟರು. ಅವರಿವತ್ತು ಲೋಕದ ಕಟ್ಟ ಕಡೆಗೆ ಹೋಗಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಅನೇಕರು ಯೇಸು ಕ್ರಿಸ್ತನಿಗೆ ರಕ್ತ ಸಾಕ್ಷಿಯಾಗಿ ಇವತ್ತು ಪರಲೋಕದಲ್ಲಿ ಅವರು ಹೋಗಿದ್ದಾರೆ. ಯೇಸು ಸ್ವಾಮಿ ಅವರು ಹೇಳಿದ್ರು, ಇಸ್ರಾಯೇಲ್ 12 ಕುಲಗಳ ನ್ಯಾಯವನ್ನ ತೀರಿಸುವ ಅಧಿಕಾರ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ. ಯಾರಿಗೆ? ಆಮೇಲೆ ಯೇಸು ಸ್ವಾಮಿ ಶಿಷ್ಯರಿಗೆ. ಇವತ್ತು ಕ್ರೈಸ್ತರು ಯೇಸು ಸ್ವಾಮಿ ನಮ್ಮನ್ನು ಸಹ ಕರೆದಿದ್ದಾರೆ, ನೀನೆಲ್ಲವನ್ನ ಬಿಟ್ಟು ನನ್ನ ಹಿಂದೆ ಬಾ. ಕ್ರೈಸ್ತಲ್ಲ, ನಾವು ಯೇಸು ಸ್ವಾಮಿ ನಮ್ಮನ್ನ ಕರೆದಾಗ ಇವತ್ತು ನಾವೇನ್ ಮಾಡಿದ್ದೇವೆ? ನಾನು ನನ್ನ ಕುಟುಂಬವನ್ನು ಬಿಟ್ಟು ನಾನು ಬಂದಿದ್ದೇನೆ. ಪ್ರೈಸ್ ದ ಲಾರ್ಡ್. ನನ್ನ ಪಾರಂಪರ್ಯವನ್ನು ಬಿಟ್ಟು ಬಂದಿದ್ದೇನೆ, ನನ್ನ ಜೊತೆಗಾರರನ್ನ, ನನ್ನ ಸ್ನೇಹಿತರನ್ನ ಎಲ್ಲರನ್ನ ಬಿಟ್ಟು, ಪ್ರೈಸ್ ದ ಲಾರ್ಡ್, ಆಮೇಲೆ ದೇವರನ್ನು ಏಳಿಸಿಕೊಂಡವೆಲ್ಲವನ್ನ ಬಿಟ್ಟು ಯೇಸು ಕ್ರಿಸ್ತನಿಗಾಗಿ ನಾನು ಬಂದಿದ್ದೇನೆ. ಬಂದಿರುವಂತ ನಮ್ಮನ್ನ, ನಾನು ಯೇಸು ಕ್ರಿಸ್ತನ ಹತ್ರ ಬರುವಾಗ ನಮ್ಮ ಜೀವಿತ ಝೀರೋ ಆಗಿ ಖಾಲಿಯಾಗಿತ್ತು ನಮ್ಮ ಜೀವಿತ. ಪ್ರೈಸ್ ದ ಲಾರ್ಡ್. ಆದ್ರೆ ಯೇಸು ಕ್ರಿಸ್ತನು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ರೀತಿಯಲ್ಲಿ ಹಗಲು ವೇಳೆ ನಮಗೂ ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡುತ್ತೇನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದಿ, ನಾವಲ್ಲಿ ಹಿಂಬಾಲಿಸಿದೀವಲ್ಲ, ಬರೀ ನಿತ್ಯ ಜೀವ ಮಾತ್ರ ಕೊಡ್ತಾರ, ಬೇರೆ ಏನು ಕೊಡೋದಿಲ್ವಾ ಎಂದು ನೀನು ಚಿಂತೆ ಮಾಡು. ಅದನ್ನ ಎಲ್ಲವನ್ನ ಕೊಡುವುದಕ್ಕೆ ಶಕ್ತನಾಗಿರುವಂತ ದೇವರು. ಹಲ್ಲೆಲೂಯಾ. ಈ ದಿನಗಳಲ್ಲಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿಕೊಂಡು ಬರುವಂತ ದಿನಗಳಲ್ಲಿ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇದೆ. ಕೆಲವರ ಜೀವಿತದಲ್ಲಿ ಒಂದಾದ ಮೇಲೆ ಒಂದು ಕಷ್ಟ, ಒಂದು ಬಿಡುಗಡೆ ಆದ್ಮೇಲೆ ತಿರುಗ ಇನ್ನೊಂದು ಕಷ್ಟ, ಇನ್ನೊಂದು ಬಿಡುಗಡೆ ಆದಾಗ ಇನ್ನೊಂದು ಕಷ್ಟ. ಇದಕ್ಕೆ ಬಿಡುಗಡೆ ಇಲ್ವಾ ಎಂದು ನೀನು ಇವತ್ತು ಚಿಂತಿಸ್ತಾ ಇರುವುದಾದ್ರೆ, ಕೆಲವರು ಕಷ್ಟದಿಂದ ಸೋತು ಹೋಗಿರ್ಬೋದು, ಕೆಲವರು ಕಷ್ಟದಿಂದ ಬಳಲ್ತಾ ಇರಬಹುದು, ಕೆಲವರು ಕಷ್ಟ ಬಂದು ಹಿಂಜಾರಿ ಹೋಗಿರ್ಬೋದು, ಪ್ರೈಸ್ತರಾಡಿ ಕಷ್ಟದ ಕುರಿತಾಗಿ ಕಣ್ಣೀರಿಡ್ತಾ ಇರಬಹುದು. ಹಲ್ಲೆಲೂಯಾ. ಇವತ್ತು ಅನೇಕ ವಿಧವಾದಂತಹ ಕಷ್ಟ ಒಂದೇ ರೀತಿ ಇರೋದಿಲ್ಲ. ಅನೇಕ ವಿಧವಾದ ಕಷ್ಟಗಳು, ಅನೇಕ ವಿಧವಾದಂತಹ ಕಷ್ಟಗಳು ಇವತ್ತು ನಮ್ಮ ಜೀವಿತದಲ್ಲಿದೆ. ಕ್ರೈಸ್ತರು ಅದು ನಮ್ಮನ್ನ ಏನ್ ಮಾಡ್ತದೆ? ಬಾಧಿಸುತ್ತೆ, ನಮ್ಮನ್ನ ಏನ್ ಮಾಡುತ್ತೆ? ಕುಗ್ಗಿಸುತ್ತೆ. ಕಷ್ಟ ಬಂದಾಗ ನಮ್ಮ ನಂಬಿಕೆ ಕಡಿಮೆ ಆಗ್ತದೆ, ಕಷ್ಟ ಬಂದಾಗ ಆತ್ಮಿಕತೆಯಲ್ಲಿ ಹಿಂಚಾರಿ ಹೋಗ್ತೇವೆ, ಕಷ್ಟ ಬಂದಾಗ ಆತ್ಮಿಕತೆಯಲ್ಲಿ ನಾವು ಸ್ವಲ್ಪ ಕಡಿಮೆ ಆಗುತ್ತೆ, ವಿಶುದ್ಧ ಜೀವನ ಮಾಡಕ್ಕಾಗೋದಿಲ್ಲ. ಕಷ್ಟ ಬಂದಾಗ ನಮ್ಮಲ್ಲಿ ಏನಾಗುತ್ತೆ? ಚಿಂತೆಗಳು ಬಂದು ಬಿಡುತ್ತದೆ. ಮತ್ತೆ ಕಷ್ಟ ಬಂದಾಗ ನಮ್ಮಲ್ಲಿ ಯಾವಾಗಲೂ ಕಣ್ಣೀರು ಸುರಿಸ್ತಾ ಇರ್ತೇವೆ. ಕಷ್ಟ ಬಂದಾಗ ನಮ್ಮ ಹೃದಯ ಏನಾಗುತ್ತೆ? ಮುರಿದೋಗಿರುತ್ತೆ. ಈ ಕಷ್ಟಗಳು ನಮ್ಮನ್ನ ಬಾಧಿಸುವಾಗ ನಾವೇನ್ ಮಾಡ್ತೀವಿ? ಜನಗಳ ಜೊತೆಗೆ ನಾವು ಸೇರೋದಿಲ್ಲ, ಯಾರ ಜೊತೆಗೆ ಸೇರೋದಿಲ್ಲ, ಒಂಟಿಯಾಗಿ ನಮ್ಗೆ ಇರ್ಬೇಕನ್ಸುತ್ತೆ. ಕಾರಣ ಕಷ್ಟ ನಮ್ಮನ್ನು ಬಾಧಿಸ್ತಾ ಇರೋದ್ರಿಂದ ಯಾರ ಜೊತೆನೂ, ಕುಟುಂಬದಲ್ಲಿನೂ, ದೇವರ ಮಕ್ಕಳೊಂದಿಗೂ, ಸೇವಕರೊಂದಿಗೂ ಸಂತೋಷವಾಗಿ ನಮ್ಗೆ ಇರಕ್ಕಾಗ್ತಾ ಇಲ್ಲ. ಕಾರಣ ಏನಂದ್ರೆ ಕಷ್ಟ ನಮ್ಮನ್ನು ಅಷ್ಟರ ಮಟ್ಟಿಗೆ ಏನ್ ಮಾಡ್ತಾ ಇದೆ? ಬಾಧಿಸ್ತಾ ಇದೆ. ಹಲ್ಲೆಲೂಯಾ. ಅಲ್ಲೆಲ್ಲೂ ಈ ತರವಾದ ಒಂದು ಕಷ್ಟದಲ್ಲಿ ಇದ್ದೀರಾ? ಈ ತರವಾದ ಒಂದು ಕಷ್ಟದಲ್ಲಿ ಇವತ್ತು ಬಾಧಿಸ್ತಾ ಇದ್ದೀರಾ? ಯೇಸು ಸ್ವಾಮಿ ಅದಕ್ಕೆ ಏನ್ ಹೇಳುತ್ತಾರೆ? ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಪ್ರತಿಯೊಂದು ವಿಷಯಗಳು ಗೊತ್ತು. ಅವರೇ ಪ್ರಾರಂಭ ಮಾಡಿರೋದು, ಅವರೇ ಸಮಾಪ್ತಿ ಮಾಡ್ತಾರೆ. ಅವರೇ ಈ ಲೋಕವನ್ನ ಪ್ರಾರಂಭಿಸಿರೋದು, ಅವರೇ ಈ ಲೋಕವನ್ನ
ಸಮಾಪ್ತಿ ಮಾಡ್ತಾರೆ. ಅದರ ಮಧ್ಯದಲ್ಲಿ ನಡೆಯುವಂತ ಎಲ್ಲಾ ಕಾರಣಗಳು ಯೇಸು ಕ್ರಿಸ್ತನು ಬಲ್ಲವನಾಗಿದ್ದಾನೆ. ಆಮೇಲೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೋಹಾನ 15:16 ವಾಕ್ಯದಲ್ಲಿ, ನೀವು ನನ್ನನ್ನ ಆರಿಸಿ ತೆಗೆದುಕೊಂಡಿಲ್ಲ, ನಾನೇ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದೇನೆ. ಗಮನ ಕೊಟ್ಟು ಕೇಳ್ರಿ, ಯೇಸು ಸ್ವಾಮಿನ ನಾವು ಆರಿಸ್ಕೊಂಡಿಲ್ಲ, ಯೇಸು ಸ್ವಾಮಿನೇ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ನೀವು ಚಿಂತೆ ಮಾಡಬೇಕು, ನೀವು ಹೇಳಬೇಕು, ನಾನಲ್ಲ ಯೇಸುವನ್ನು ಅಂಗೀಕರಿಸಿರೋದು, ಯೇಸುವೆ ಮೊದಲು ನನ್ನ ಅಂಗೀಕರಿಸಿದ. ಏನಕ್ಕೆ? ನೀನ್ ನನ್ನ ಮಗನಾಗಬೇಕು, ನೀನ್ ನನ್ನ ಮಗಳಾಗಬೇಕು ಎಂದು ದೇವರೇ ನನ್ನನ್ನು ಕರೆದು ನನ್ನನ್ನು ಆರಿಸಿಕೊಂಡ್ರು. ಆರಿಸಿಕೊಂಡಂತ ದೇವರು ಆತನ ಒಳ್ಳೆಯವನಲ್ವಾ? ಕ್ರೈಸ್ತನ ಬೈಬಲ್ ಅಲ್ಲಿರುವ ಯಾವ ಭಕ್ತರನ್ನಾದ್ರೂ ಅವರು ಕೈ ಬಿಟ್ರ? ಸಿಂಹದ ಗವಿಯಲ್ಲಿ ಹಸಿದಿರುವ ಸಿಂಹ ಊಟ ಇಲ್ಲದೆ ಹಸಿದಿರುವಂತ ಸಿಂಹಗಳ ಮಧ್ಯದಲ್ಲಿ ದಾನಿಯೇಲನ್ನ ಹಾಕಲ್ಪಟ್ಟಾಗ ದೇವರವನನ್ನ ಕೈ ಬಿಟ್ರ? ಕ್ರೈಸ್ತರ ಯೋಸೇಫನನ್ನ ಎತ್ಕೊಂಡು ಗುಂಡಿನ ಹಾಕುವಾಗ ದೇವರವನನ್ನ ಕೈ ಬಿಟ್ರ? ಕ್ರೈಸ್ತಲೋ ಅಲೆಲೂಯ ಅಲೆಲೂಯ. ಯೋಬನ ಸ್ಥಿತಿ ಯಾರಿಗೂ ಬರಬಾರದು. ಅವನ ಸ್ಥಿತಿ ಎಂತ ಸ್ಥಿತಿ? ಅರಸನ ರೀತಿಯಲ್ಲಿದ್ದಂತ ಅವನು ಭಿಕ್ಷುಕನಿಗಿಂತ ಕಡೆಯಾಗಿದ್ದ ಅವನನ್ನ ಯೇಸು ಸ್ವಾಮಿ ಕೈ ಬಿಟ್ರ? ದೇವರ ವಾಕ್ಯ ಹೇಳುತ್ತದೆ, ಅವನ ಮೊದಲನೇ ಸ್ಥಿತಿಗಿಂತ ಕಡೆಯ ಸ್ಥಿತಿ ಉತ್ತಮವಾಗಿ 2ರಷ್ಟು ದೇವರವನನ್ನು ಆಶೀರ್ವದಿಸಿದರು. ನನ್ನಲ್ಲಿ ನಂಬಿಕೆ ಇಡುವ ಯಾವನು ಸಹ ಆಶಾಭಂಗ ಪಡುವುದಿಲ್ಲ ಎಂದು ದೇವರು ವಾಗ್ದಾನ ಮಾಡಿದ್ದಾರೆ. ಯೇಸು ಕ್ರಿಸ್ತನನ್ನು ನಂಬಿರುವುದಾದರೆ ಕಷ್ಟ ನಿನಗೆ ಶಾಶ್ವತವಲ್ಲ, ಕಣ್ಣೀರು ನಿನಗೆ ಶಾಶ್ವತವಲ್ಲ, ದುಃಖ ನಿನಗೆ ಶಾಶ್ವತವಲ್ಲ, ಸೋಲು ನಿನಗೆ ಶಾಶ್ವತವಲ್ಲ, ಈಗ ಇರುವ ಸಾಲಗಳು ನಿನಗೆ ಶಾಶ್ವತವಲ್ಲ, ರೋಗಗಳು ಶಾಶ್ವತವಲ್ಲ. ದೇವರೊಂದು ದಿನವನ್ನು ಇಟ್ಟಿದ್ದಾರೆ. ಆ ದಿನದಲ್ಲಿ ಅದನ್ನು ನೀಗಿಸಿ ಪರಿಪೂರ್ಣವಾದ ಒಂದು ಸಂತೋಷವನ್ನ, ಜೀವಿತವನ್ನ ದೇವರು ನಿನಗೆ ಕೊಡುವನಾಗಿದ್ದಾನೆ. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಿನ್ನ ದುಃಖ ಹೋಗಿ ಸಂತೋಷವಾಗುತ್ತೆ. ಒಂದು ತಾಯಿ ಮಗುವನ್ನು ಹೆರುವಾಗ ಅವಳಿಗೆ ಬಹಳ ನೋವನ್ನು ಅನುಭವಿಸ್ತಾಳೆ, ಹೇಳ್ಕೊಳ್ಳಕ್ಕಾಗದಿರುವಂತ ಒಂದು ನೋವನ್ನು ಅನುಭವಿಸ್ತಾಳೆ. ಕ್ರೈಸ್ತ ಮನುಷ್ಯನ ಶರೀರದಲ್ಲಿರುವಂತಹ ಎಲ್ಲ ಎಲುಬುಗಳನ್ನ ಒಂದೇ ಸಲ ಮುರಿವಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನು ಅವಳು ಅನುಭವಿಸ್ತಾಳೆ. ಆದ್ರೆ ಮಗುವನ್ನು ಹೆತ್ತ ಮೇಲೆ ಆ ನೋವನ್ನು ಅವಳು ಮರೆತು ಬಿಡುತ್ತಾಳೆ, ಮಗುವನ್ನು ನೋಡಿ ಅವಳು ಸಂತೋಷ ಪಡುತ್ತಾಳೆ. ಅದೇ ಪ್ರಕಾರ ಯೇಸು ಕ್ರಿಸ್ತನಿಗೆ ಹಗಲು ವೇಳೆಯಲ್ಲಿ ನಿನ್ನ ಒಂದು ಕಷ್ಟಕ್ಕೆ ಬಿಡುಗಡೆ ಕೊಡಕ್ಕೆ ಈ ಹಗಲು ವೇಳೆಯಲ್ಲಿ ಅವರು ಇಳಿದು ಬಂದಿದ್ದಾರೆ. ಈ ವಾಕ್ಯವನ್ನು ಕೇಳುವ ಪ್ರತಿಯೊಂದು ದೇವ ಮಗುವೆ, ಈ ನಂಬಿಕೆಯಿಂದ ಕುಳಿತುಕೋ. ಈ ಕಷ್ಟದ ದಿನಗಳು ಮುಗಿತಾ ಇದೆ, ಅದನ್ನ ತೀರಿಸಕ್ಕೆ ದೇವರು ಬರ್ತಾ ಇದ್ದಾರೆ. ಈ ವಾಕ್ಯದ ಮೂಲಕ ನಾವು ಸ್ತೋತ್ರ ಈ ಆಮೇಲೆ ಉಪದೇಶವನ್ನ ಪ್ರಾರಂಭ ಮಾಡ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28-29 ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ಕಷ್ಟಪಡುವವರೇ ಹೊರಟುವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಆಮೆನ್. ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಈ ಸಮಯದಲ್ಲಿ ನನಗೊಂದು ಹಾಡು ನೆನಪಾಗ್ತಾ ಇದೆ. ಕ್ರೈಸ್ತ ಆ ಹಾಡನ್ನ ಹಾಡೋಣ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ವೇದನೆ ಸಂಕಷ್ಟ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ವೇದನೆ ಸಂಕಷ್ಟ ಶಾಶ್ವತವೇ ಅಲ್ಲ. ಆಶಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೆ ನಿಮಗೆ ನನ್ನ ಆರಾಧನೆ. ಎಲ್ಲರೂ ಹೇಳೋಣ. ಆಶಯವೇ ನನ್ನಾಧಾರವೇ, ನಿಮಗೆ ನನ್ನಾರಾಧನೆ. ಯೇಸುವೆ ನಿಮಗೆ ನನ್ನ ಆರಾಧನೆ. ಹಲ್ಲೆಲೂಯ. ಯೇಸು ಸ್ವಾಮಿ ವಾಗ್ದಾನ ಮಾಡ್ತಿದ್ದಾರೆ, ಎಲ್ಲ ಈ ಕಷ್ಟಪಡುವವರೇ ಹೊರೆ ಹೊತ್ತವರೇ. ಎರಡು ವಿಷಯಗಳನ್ನ ದೇವರು ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಎರಡು ರೀತಿಯಲ್ಲಿ ಸಮಸ್ಯೆಯಲ್ಲಿರೋರ ಕುರಿತಾಗಿ ದೇವರು ಮಾತಾಡ್ತಾರೆ. ಒಬ್ಬರು ಕಷ್ಟಪಡುವವರು, ಎರಡನೇದಾಗಿ ಎಲೆ ಕಷ್ಟಪಡುವವರು ಎಂಬುದಾಗಿ ನೋಡುವಾಗ ಇವತ್ತು ಏನಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ? ಹೊಟ್ಟೆಪಾಡಿಗಾಗಿ,
ಊಟಕ್ಕೋಸ್ಕರ ಅನೇಕರು ಕಷ್ಟಪಡ್ತಾ ಇದ್ದಾರೆ, ಕುಟುಂಬ ನಡೆಸಕ್ಕಾಗಿ ಕಷ್ಟಪಡ್ತಾ ಇದ್ದಾರೆ, ಕೆಲಸದಲ್ಲಿ ಕಷ್ಟಪಡ್ತಾ ಇದ್ದಾರೆ, ಹಗಲು ರಾತ್ರಿ ಅನೇಕರು ಕಷ್ಟಪಡ್ತಾ ಇದ್ದಾರೆ. ಕ್ರೈಸ್ತರು ಅನೇಕರು ಸ್ತೋತ್ರ ದೂರ ದೂರದ ಸ್ಥಳಕ್ಕೆ ಹೋಗಿ ಕೆಲಸ ಮಾಡಿಕೊಂಡು ಪ್ರಯಾಣ ಮಾಡಿಕೊಂಡು ತನ್ನ ಕುಟುಂಬವನ್ನು ನಡೆಸೋದಕ್ಕೆ ಅನೇಕರು ಕಷ್ಟಪಡ್ತಾ ಇದ್ದಾರೆ. ಕ್ರೈಸ್ತರು ಅನೇಕರು ನನ್ನ ಶರೀರದಲ್ಲಿ ರೋಗ ಇದ್ರು, ನನ್ನ ಶರೀರದಲ್ಲಿ ಬಲಹೀನತೆಗಳು ಇದ್ರು ನನ್ನ ಕುಟುಂಬ ನಡೆಸಬೇಕು, ನನ್ನ ಕುಟುಂಬಕ್ಕೆ ಆಹಾರ ಬೇಕು, ನನ್ನ ಹೆಂಡತಿ ಮಕ್ಕಳನ್ನ ಸಾಕಬೇಕೆಂದು ಹೇಳಿ ಅನೇಕರು ಇವತ್ತು ಕೆಲಸದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಅವರ ಶರೀರದಲ್ಲಿ ರೋಗ ಇದೆ, ಅವರ ಶರೀರದಲ್ಲಿ ಬಲಹೀನತೆ ಇದೆ, ಕೆಲಸ ಮಾಡಕ್ ಆಗಲ್ಲ, ಆದ್ರೂ ಕುಟುಂಬ ನಡೆಸ್ಬೇಕಲ್ಲ, ನನ್ನ ಹೆಂಡತಿ ಮಕ್ಕಳನ್ನ ನಂಬಿದಾರಲ್ಲ, ಅದಕ್ಕೋಸ್ಕರ ದುಡಿಬೇಕೆಂದು ಹೇಳಿ ಅನೇಕರು ಹೋಗಿ ದುಡಿತಾ ಇದ್ದಾರೆ. ವಾಕ್ಯ ಕೇಳುವ ದೇವ ಮಗುವೆ, ನೀವು ಅದರಲ್ಲಿ ಒಬ್ಬರು ಇರಬಹುದು. ನೀವು ಅನೇಕ ವಿಧವಾಗಿ ಕಷ್ಟಪಡ್ತಾ ಇದ್ದೀರಾ. ಇವತ್ತು ಅನೇಕರು ಸ್ತೋತ್ರ ಎಜುಕೇಶನ್ ಅಲ್ಲಿ ಕಷ್ಟಪಡ್ತಾ ಇರ್ಬೋದು, ಬಿಸ್ನೆಸ್ ಅಲ್ಲಿ ಕಷ್ಟಪಡ್ತಾ ಇರ್ಬೋದು, ಆಮೇಲೆ ಸ್ತೋತ್ರ ಅನೇಕರು ತನ್ನ ಆಮೇಲೆ ಭವಿಷ್ಯಕ್ಕಾಗಿ ಅವರು ಕಷ್ಟಪಡುತ್ತಾ ಇರಬಹುದು. ಅನೇಕ ವಿಧವಾದಂತಹ ಕಷ್ಟ ಪಡುವ ಜನಗಳೇ ಎಂದು ದೇವರು ಹೇಳ್ತಾ ಇದ್ದಾರೆ. ಎರಡನೇದಾಗಿ ದೇವರಿಗೆ ಹೊರೆ ಹೊತ್ತವರೇ. ಹಲ್ಲೆಲೂಯ. ಏನ್ ಹೊರೆ? ತಲೆ ಮೇಲೆ ಸೌದೆನ, ಹುಲ್ಲಿನ ಹೊರೆನ, ಕ್ರೈಸ್ತರು ಯಾವ್ದ್ರ ಬಗ್ಗೆ ದೇವರು ಹೇಳ್ತಾ ಇದ್ದಾರೆ? ಹೊರೆ ಹೊತ್ತವರೇ ಎಂಬುದಾಗಿ ನೋಡುವುದಾದರೆ ಅವರು ಜೀವನದಲ್ಲಿ ಕೆಲವೊಂದು ಹೊರೆಯನ್ನು ಹೊತ್ತುಕೊಂಡಿದ್ದಾರೆ, ಅದನ್ನು ಇಳಿಸಕ್ಕಾಗ್ತಾ ಇಲ್ಲ, ಅವರು ಹೊತ್ತುಕೊಂಡು ತಿರುಗ್ತಾ ಇದ್ದಾರೆ. ಕ್ರೈಸ್ತರು ಕೆಲವರಲ್ಲಿ ರೋಗ ಎಂಬ ಒಂದು ಹೊರೆ ಇರಬಹುದು. ಕ್ರೈಸ್ತರು ಆ ಹೊರೆ ಅವರಿಗೆ ಭಾರವಾಗಿದೆ, ಆದ್ರೆ ಅದು ಇಳಿಸಕ್ಕಾಗ್ತಾ ಇಲ್ಲ, ಬಿಡುಗಡೆ ಆಗ್ತಾ ಇಲ್ಲ. ಆ ಹೊರೆ ಹೊತ್ತುಕೊಂಡು ದಿನಾಲು ಅವರು ನಡೀತಾ ಇದ್ದಾರೆ. ಕೆಲವು ವರ್ಷಾನುಗಟ್ಟಲೆ ಹೊರೆ ಹೊರತಾ ಇದ್ದಾರೆ, ಕೆಲವು ತಿಂಗಳುಗಳಿಂದ ಹೊರೆಗಳನ್ನ ಹೊರತಾ ಇದ್ದಾರೆ. ಎಂದಿಗಾಗಿ ಸಾಲ ಎಂಬ ಹೊರೆ ಅನೇಕರು ಹೊತ್ಕೊಂಡಿದ್ದಾರೆ. ಅದು ಇಳಿಸಕ್ಕಾಗಲ್ಲ, ಹೊತ್ತುಕೊಳ್ಳಕ್ಕೂ ಆಗಲ್ಲ. ಕ್ರೈಸ್ತರು ಈ ಸಾಲ ಅನ್ನುವಂಥದ್ದು ಬಿಸಿ ತುಪ್ಪವನ್ನ ಬಾಯಲ್ಲಿ ಹಾಕೊಂಡ ರೀತಿಯಲ್ಲಿ ಉಗಿದ್ರೆ ವ್ಯರ್ಥ ಆಗುತ್ತೆ, ನುಂಗಿದ್ರೆ ಹೊಟ್ಟೆ ಸುಟ್ಟು ಹೋಗುತ್ತೆ. ಅದೇ ಪ್ರಕಾರ ಸಾಲ ಎನ್ನುವಂತ ಹೊರೆ ಹೊತ್ತುಕೊಂಡಿರೋದ್ರಿಂದ ಅನೇಕರಿಗೆ ಸ್ತೋತ್ರ ಆ ಹೊರೆ ಒಂದು ಭಾರವಾಗಿದೆ. ಅನೇಕರಿಗೆ ಸ್ತೋತ್ರಪ್ಪ ಹಲ್ಲೆಲೂಯ. ಅನೇಕರಿಗೆ ಸ್ತೋತ್ರ ತನ್ನ ಮಕ್ಕಳಿಗೆ ಮದುವೆ ಮಾಡಿಲ್ವಲ್ಲ ಎಂಬ ಒಂದು ಹೊರೆ, ಮಕ್ಕಳಿಗೆ ಎಜುಕೇಶನ್ ಕುರಿತಾಗಿರುವಂತ ಒಂದು ಹೊರೆ, ಅನೇಕ ವಿಧವಾದಂತಹ ಹೊರೆಯನ್ನ ಅನೇಕರು ಇವತ್ತು ಹೊತ್ತುಕೊಂಡಿದ್ದಾರೆ. ಕುಟುಂಬ ನಡೆಸಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ, ಸ್ತೋತ್ರ. ಅನೇಕರನ್ನ ಹೊತ್ತುಕೊಂಡಿದ್ದಾಗ ಅವರಿಗೆ ಭಾರವಾಗಿರುವಾಗ ಯೇಸು ಸ್ವಾಮಿ ಈ ಸಮಯದಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ. ಪ್ರೈಸ್ ದಿ ಲಾರ್ಡ್. ನಾನು ನಿಮ್ಗೆ ಏನ್ ಕೊಡ್ತೇನೆ? ವಿಶ್ರಾಂತಿಯನ್ನು ಕೊಡ್ತೇನೆ. ಆಕ್ಚುಲಿ ವಿಶ್ರಾಂತಿ ಬೇಕಾಗಿರೋದು ಯಾವುದಕ್ಕೆ? ನಮ್ಮ ಶರೀರಕ್ಕೆ. ಶಾಂತಿ ಬೇಕಾದ್ರೆ ಯಾವುದಕ್ಕೆ? ನಮ್ಮ ಹೃದಯಕ್ಕೆ. ಪ್ರೈಸ್ ದಿ ಲಾರ್ಡ್. ಅದರಲ್ಲಿ ಶಾಂತಿ ಬೇರೆ, ವಿಶ್ರಾಂತಿ ಬೇರೆ. ವಿಶ್ರಾಂತಿ ಯಾರಿಗೆ? ದಣಿದು ಬಳಲಿ ಹೋಗಿರುವ ನಮ್ಗೆ ಏನ್ ಬೇಕಾಗಿದೆ? ಇವತ್ತು ವಿಶ್ರಾಂತಿ ಬೇಕಾಗಿದೆ. ಇವತ್ತು ನಾವು ಚಿಂತೆ ಮಾಡ್ತಾ ಇದ್ದೇವೆ, ನನಗೆ ಕಷ್ಟಕ್ಕೆ ಬಿಡುಗಡೆ ಇಲ್ಲ, ಸಾಲಕ್ಕೆ ಬಿಡುಗಡೆ ಇಲ್ಲ, ಈ ರೋಗಕ್ಕೆ ಬಿಡುಗಡೆ ಇಲ್ಲ, ಬಂದಿರುವಂತಹ ಈ ಸಮಸ್ಯೆಗಳಿಗೆ ನನಗೆ ಬಿಡುಗಡೆ ಇಲ್ಲ ಎಂದು ನಾವು ಚಿಂತಿಸ್ತಾ ಇರೋದಾದ್ರೆ ಇವತ್ತು ಯೇಸು ಸ್ವಾಮಿ ಹಗಲು ವೇಳೆಯಲ್ಲಿ ನಿಮಗೆ ವಾಗ್ದಾನವನ್ನ ಮಾಡ್ತಾ ಇದ್ದಾರೆ. ಎಲ್ಲ ಈ ಕಷ್ಟಪಡುವ ಜನಗಳೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿ ಬನ್ರಿ. ಇವತ್ತು ದೇವರು ಹೇಳ್ತಿದ್ದಾರೆ, ನೀನು ದೇವರನ್ನ ಬಿಟ್ಟು ದೂರ ಹೋಗಿದೀಯಾ, ಪ್ರಾರ್ಥನೆ ಮಾಡಲು ದೂರ ಹೋಗಿದೀಯಾ, ಇವತ್ತು ಕಷ್ಟಪಡುವ ಹೊರೆ ಹೊತ್ತುವ ನೀನು ದೇವರ ಕೆಳಗೆ ಒಪ್ಪಿಸಿಕೊಳ್ಳದೆ ದೇವರನ್ನ ಬಿಟ್ಟು ದೂರ ನಿಂತುಕೊಂಡಿದೀಯಾ, ಮೊಣಕಾಲು ದೂರದ ಈ ವಿಷಯವನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಳ್ಳದೆ ಇದೀಯಾ, ಇವತ್ತು ದೇವರ ಹೇಳ್ತಾರೆ, ನೀನು ನನ್ನ ಬಳಿ ಬಾ, ನೀನ್ ನನ್ನ ಬಳಿಗೆ ಬಾ, ನೀನ್ ನನ್ನ ಬಳಿಗೆ ಬಾ. ದೇವ ಮಗು ಇವತ್ತು ದೇವರ ಬಳಿಗೆ ಬಾ, ಯೇಸು ಕ್ರಿಸ್ತನ ಬಳಿಗೆ ಬಾ. ನಾನು ಹೇಳ್ತಾ ಇಲ್ಲ, ಯೇಸು ಸ್ವಾಮಿ ಹೇಳ್ತಾ ನನ್ನ ಬಳಿ ಬಾ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ಹಾಗಾದ್ರೆ ಸಾಲ ಹೊತ್ಕೊಂಡಿರೋರಿಗೆ ಸಮಾಧಾನ ಇದೆಯಾ? ರೋಗ ಹೊತ್ಕೊಂಡಿರೋರಿಗೆ ಸಮಾಧಾನ ಇದೆಯಾ? ಕುಟುಂಬದಲ್ಲಿ ಸೋಲು ಸೋಲು ಸೋಲು, ಭವಿಷ್ಯದಲ್ಲಿ ಸೋಲು, ಕೆಲಸದಲ್ಲಿ ಸೋಲು, ಬಿಸ್ನೆಸ್ ಅಲ್ಲಿ ಸೋಲು ಕಾಣುವ ನಿನಗೆ ಸಮಾಧಾನ ಇದೆಯಾ? ಇಲ್ಲ, ಬಳಲ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಅನೇಕರು ಕಷ್ಟ ಸ್ತೋತ್ರ, ಕಷ್ಟ ಕಷ್ಟ ಕಷ್ಟ, ಕೊನೆಗೊಂದು ದಿನ ಅವ್ರು ಏನ್ ಮಾಡ್ಕೋತಾರೆ? ಆತ್ಮಹತ್ಯೆ ಮಾಡ್ಕೋತಾರೆ. ಕೆಲವರು ಕುಟುಂಬ ಏನ್ ಮಾಡ್ತಾರೆ? ಊರೇ ಬಿಟ್ಬಿಟ್ಟು ಹೋಗ್ತಾರೆ. ಕೆಲವರು ಏನ್ ಮಾಡ್ತಾರೆ? ದೇವರನ್ನೇ ಬಿಟ್ಬಿಟ್ಟು ಹೋಗ್ತಾರೆ. ಕೆಲವರು ಆಲಯವನ್ನೇ ಬಿಟ್ಬಿಟ್ಟು ಹೋಗ್ತಾರೆ. ಈ ಹೊರೆ ಹೊತ್ತು ಹೊತ್ತು ಸಾಕಾಗಿ ಸ್ತೋತ್ರ ಜೀವನವೇ ಬೇಡ ಎಂದು ಬಿಟ್ಟು ಅವರು ತನ್ನ ಆತ್ಮವನ್ನು ನಷ್ಟಪಡಿಸ್ಕೊತಾರೆ. ಪ್ರೈಸ್ ದಿ ಲಾರ್ಡ್. ಕಾರಣ ಏನಂದ್ರೆ ಅವರಿಗೆ ವಾಗ್ದಾನಗಳು ಗೊತ್ತಿಲ್ಲ, ದೇವರ ವಾಕ್ಯಗಳು ಆಮೇಲೆ ಸ್ತೋತ್ರ ನೆನಪು ಮಾಡಿಕೊಳ್ಳೋದಿಲ್ಲ. ಈ ಹಗಲು ವೇಳೆಯಲ್ಲಿ ನಮ್ ಜೊತೆ ದೇವರಿದ್ದಾರೆ, ನಮ್ ಜೊತೆ ದೇವರು ಮಾತಾಡ್ತಾರೆ. ಯೇಸು ಸ್ವಾಮಿ ವಾಕ್ಯದ ಮೂಲಕ ಮಾತಾಡ್ತಾ ಇದ್ದಾರೆ. ನಿನಗೆ ಎಷ್ಟೇ ದೊಡ್ಡ ಕಷ್ಟ ಇರಬಹುದು, ಎಷ್ಟೇ ನಿನಗೆ ಅಗತ್ಯತೆಗಳು ಇವತ್ತು ಇರಬಹುದು, ಎಷ್ಟೋ ಒಂದು ಕೊರತೆಗಳು ನಿನ್ನಲ್ಲಿ ಇರಬಹುದು, ಎಷ್ಟೋ ಒಂದು ನಿನಗೆ ಅವಶ್ಯಕತೆ ಬೇಕಾದ ಒಂದು ಆಮೇಲೆ ಹಣಕಾಸು, ಆಮೇಲೆ ಅನೇಕ ವಿಷಯಗಳು ನಿನಗೆ ಬೇಕಾಗಿರುವುದು ಇವತ್ತು, ಅದು ದೇವರು ಬಲ್ಲವನಾಗಿದ್ದಾನೆ. ದೇವರಿಗೆ ಅಸಾಧ್ಯವಾದದ್ದು. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನಗಳನ್ನ ಕರ್ಕೊಂಡ್ ಬಂದಂತ ದೇವರು ಕೆಂಪು ಸಮುದ್ರದಲ್ಲಿ ಮಧ್ಯದಲ್ಲಿ ಕೈ ಬಿಟ್ರ? ಅವ್ರು ಕೈ ಬಿಡ್ಲಿಲ್ಲ.
ಕೆಂಪು ಸಮುದ್ರವನ್ನ ವಿಭಾಗ ಮಾಡಿ ಅದರ ಮಧ್ಯದಲ್ಲಿ ದೇವರು ಕರ್ಕೊಂಡ್ ಬಂದ್ರು. ಘೋರ ಅರಣ್ಯದಲ್ಲಿ 40 ವರ್ಷ ನಡೆಸಿದ್ರು. ಆ ಅರಣ್ಯ ನೋಡುವಾಗ ಬಹಳ ಡೇಂಜರ್ ಆಗಿರುವ, ಅಪಾಯವಾಗಿರುವಂತಹ ಒಂದು ಅರಣ್ಯ. ವಿಷ ಸರ್ಪಗಳು, ವಿಷ ಆಮೇಲೆ ಕೀಟಗಳು ಇರುವಂತ, ಸ್ತೋತ್ರ, ದೊಡ್ಡ ದೊಡ್ಡ ಚೇಳುಗಳು ಇರುವಂತ, ಆಮೇಲೆ ಮರುಭೂಮಿಯಲ್ಲಿ ಸಹ ಕಣ್ಣಿಗೆ ಕಾಣದ ಹಾವುಗಳು ಇರುವಂತ ಸ್ಥಳದಲ್ಲಿ ದೇವರವನ್ನ ಸುರಕ್ಷಿತವಾಗಿ ನಡೆಸಿಕೊಂಡು ಹೋದ್ರು. ಕಾರಣ ಸ್ತೋತ್ರ, ದೇವರು ನಮ್ಮ ಸಂಗಡ ಇರೋದ್ರಿಂದ ಬೈಬಲ್ ವಾಕ್ಯದಲ್ಲಿ ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವ ನಿನ್ನ ಗುಡಾರದ ಸಮೀಪಕ್ಕೂ ಬರೋದಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನೀನು ಕಷ್ಟ ಪಡ್ತಾ ಇದೆಯಾ, ಹೊರೆ ಹೊರತಾ ಇದೆಯಾ, ನೀನ್ ನನ್ನ ಬಳಿಗೆ ಬಾ. ಇವತ್ತು ಅನೇಕರು ಸ್ತೋತ್ರ ದೂರ ಹೋಗಿದ್ರೆ ಯೇಸು ಸ್ವಾಮಿ ಹತ್ರ ಬನ್ನಿ, ಆ ಕಷ್ಟವನ್ನು ಹೊತ್ತುಕೊಂಡು ಬನ್ನಿ. ನೀವು ಇವತ್ತು ಸ್ತೋತ್ರ ಪ್ರಾರ್ಥನೆ ಮಾಡಿ 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 ಬಿಡುಗಡೆ ಆಗದೆ ನೀವು ಇವತ್ತು ನಿಂತಿರ್ಬೋದು. ಏನ್ ಪಾಸ್ಟರ್ ಈ ವಾಕ್ಯ ಹೇಳ್ತಾ ಇದ್ರೆ ನಾನು ಎಷ್ಟು ಪ್ರಯತ್ನ ಮಾಡಿ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಆದ್ರೆ ಇವತ್ತು ನಿನಗೋಸ್ಕರ ದೇವರು ಈ ವಾಕ್ಯವನ್ನು ಕೊಟ್ಟಿದ್ದಾರೆ. ಇವತ್ತೊಂದು ನಿನಗೆ ಬಿಡುಗಡೆ ಕೊಡಬೇಕೆಂದ ಇವತ್ತ ಕಷ್ಟಕ್ಕೊಂದು ಫುಲ್ ಸ್ಟಾಪ್ ಇಡೋದಕ್ಕೆ ದೇವರು ಇವತ್ತು ಇಷ್ಟಪಡ್ತಾ ಇದ್ದಾರೆ. ನೀನ್ ದೇವರ ಬಳಿಗೆ ಬಾ. ಹೇಗ್ ಬರ್ಬೇಕು ನಾವು ದೇವರ ಬಳಿಗೆ? ಮನಪೂರ್ವಕವಾಗಿ ಬರಬೇಕು. ಓಡೋಣ ದೇವರ ವಾಕ್ಯ, ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 12, 13, 14ನೇ ವಾಕ್ಯ. ನೀವು ನನಗೆ ಮೊರೆಯಿಡಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಇವತ್ತು ದೇವರ ಮುಂದೆ ಮೊರೆ ಇಡಬೇಕು. ಗಟ್ಟಿಯಾಗಿ ಹೇಳ್ರಿ, ಮೊರೆ ಇಡಬೇಕು. ನಾವು ಕರ್ತನ ಮುಂದೆ ಏನ್ ಮಾಡ್ಬೇಕಂದ್ರೆ ಹೆಸರು ಗಮನ ಕೊಟ್ಟು ಕೇಳ್ರಿ. ಇವತ್ತು ಆಕ್ಸಿಜನ್ ಬೇಕು, ಔಷಧಿ ಬೇಕು, ಬೆಡ್ ಬೇಕು ಎಂದು ಜನ ವೈದ್ಯರಿಗೆ ಮೊರೆ ಇಡ್ತಾ ಇದ್ದಾರೆ, ಕೈ ಮುಗಿತಾ ಇದ್ದಾರೆ. ನಾನು ನಿನ್ನೆ ನ್ಯೂಸ್ ನೋಡ್ತಾ ಒಬ್ರು ಒಂದು ಲೇಡಿ ಕಾಲಿಗೆ ಬೀಳ್ತಾ ಇದ್ದಾರೆ, ಧಾರವಾಡದಲ್ಲಿ ಕಾಲಿಗೆ ಬೀಳ್ತಾ ಇದ್ದಾರೆ. ಸಾರ್ ಒಂದು ಬೆಡ್ ಕೊಡಿ. MLA MP ಗಳ ಹತ್ರ ಹೋಗಿ ಕಾಲಿಗೆ ಬೀಳ್ತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಮೊರೆ ಇಡ್ತಾರೆ. ನ್ಯೂಸ್ ಚಾನೆಲ್ಗಳಲ್ಲಿ ಬಂದು ಮೊರೆ ಇಡ್ತಾ ಇದ್ದಾರೆ. ಆದ್ರೆ ಅವರ ಮೊರೆ ಜನಗಳು ಕೇಳ್ತಾ ಇದ್ದಾರ? ವೈದ್ಯರು ಕೇಳ್ತಾ ಇದ್ದಾರ? ಆಮೇಲೆ ಸ್ತೋತ್ರ ಡಾಕ್ಟರ್ಗಳು ಕೇಳ್ತಾ ಇದ್ದಾರ? ಆಮೇಲೆ ಈ ಜನಪ್ರತಿನಿಧಿಗಳನ್ನು ಹೇಳುವವರು ಕೇಳ್ತಾ ಇದ್ದಾರ? ಹೇಳ್ತಾ ಇಲ್ಲ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಬಾ ಮೊರೆ ಇಡು. ದೇವರು ಹೇಳ್ತಿದ್ದಾರೆ, ಬಾ ನನ್ನ ಮುಂದೆ ಏನ್ ಮಾಡು, ನೀನು ಮೊರೆ ಇಡು. ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ. ನೀವೇನ್ ಮಾಡ್ಬೇಕಂತೆ? ಬಾ ನನ್ನ ಮುಂದೆ ಪ್ರಾರ್ಥಿಸೋದಕ್ಕೆ ಬಾ. ದೇವರು ಹೇಳ್ತಿದ್ದಾರೆ, ಸ್ತೋತ್ರ, ಏನ್ ಕರ್ತನೆ ನನಗೆ ಸಾಲ ಇದೆ, ನನಗೆ ಏನ್ ಬೇಕು ಇವಾಗ? ದುಡ್ಡು ಬೇಕು ಸಾಲ ತೀರ್ಸಕ್ಕೆ. ನೀನು ಅಂದ್ರೆ ಮೊರೆ ಇಡು ಅಂದ. ಹಾಲೆಲೂಯ. ಹಾಗಾದ್ರೆ ದೇವರು ಹೇಳ್ತಾ ಇದ್ದಾರೆ, ಸ್ತೋತ್ರ, ನಿನ್ನ ಬಿಡುಗಡೆ ನಾನು ನಿನಗೆ ಕೊಡಬೇಕಾದ್ರೆ ನೀನ್ ನನ್ನ ಮುಂದೆ ಮೊರೆ ಇಡಬೇಕು, ನನಗೆ ಪ್ರಾರ್ಥಿಸಲು ನೀನು ಹೋಗಬೇಕು. ನಾನು ಕಿವಿ ಕೊಡುವೆನು. ದೇವರು ಏನ್ ಮಾಡ್ತಾನೆ? ಕಿವಿ ಕೊಡುತ್ತೇನೆ. ನಾನು ನಿನ್ನ ಮೊರೆಗೆ, ನಿನ್ನ ಪ್ರಾರ್ಥನೆಗೆ ಏನ್ ಮಾಡ್ತೇನೆ? ಕಿವಿ ಕೊಡುತ್ತೇನೆ. ಹಲ್ಲೆಲೂಯ. ಓ ಜನಗಳು, ನೀನ್ ಕಷ್ಟ ಹೇಳುವಾಗ ಯಾರೋ ನಿನ್ಗೆ ಕಿವಿ ಕೊಡದೇ ಇರಬಹುದು, ಪಾಸ್ಟರ್ ಕಿವಿ ಕೊಡದೇ ಇರಬಹುದು, ನಿನ್ನ ಕುಟುಂಬದವರು ಕಿವಿ ಕೊಡದೇ ಇರಬಹುದು, ನಿನ್ನ ಸ್ವಂತದವರು, ನೆರೆಹೊರೆಯವರು, ನಿನ್ನ ಸ್ನೇಹಿತರು ನಿನಗೆ ಮೊರೆಗೆ ಅವರು ಕೇಳದೆ ಇರಬಹುದು. ಆದ್ರೆ ದೇವರು ಹೇಳ್ತಿದ್ದಾರೆ, ನಾನು ನಿನ್ನ ಮೊರೆ ಪ್ರಾರ್ಥನೆಗೆ ಕಿವಿ ಕೊಡುವ. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹಾಗಾದ್ರೆ ಈ ದೇವರು ಹೇಳಿದ್ರು, ನನ್ನ ಬಳಿಗೆ ಬನ್ರಿ ಅಂತ ದೇವರು ಹೇಳಿದ್ರಲ್ಲ, ಹೇಗ್ ಬರ್ಬೇಕು? ಮನಪೂರ್ವಕವಾಗಿ. ಹೇಗ್ ಬರ್ಬೇಕು? ಮನಪೂರ್ವಕವಾಗಿ. ಹಾಗಾದ್ರೆ ಸಾಲ ಹೆಂಗೆ ತೀರುತ್ತೆ, ರೋಗ ಹೆಂಗೆ ನೀಗುತ್ತೆ, ಇಕ್ಕಟ್ಟುಗಳು ಹೆಂಗೆ ಹೋಗುತ್ತೆ, ಈಗಿರುವಂತ ಸಮಸ್ಯೆ ಹೆಂಗೆ ನೀಗುತ್ತೆ ಅಂತ ನೀನ್ ಚಿಂತೆ ಮಾಡ್ಬೇಡ. ನೀನ್ ಚಿಂತೆ ಮಾಡುವ ದೇವರಿದ್ದಾರೆ, ಚಿಂತೆ ಮಾಡುವ ಕರ್ತನಿದ್ದಾರೆ. ಅವ್ರು ಹಿಂಗೆ ಹೇಳಿದ್ರು, ನೀನ್ ಚಿಂತಿಸಬಾರ್ದಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನನ್ನ ಕಷ್ಟ ಅವರಿಗೆ ಗೊತ್ತಿಲ್ವಾ? ನನಗಿರುವಂತ ಸಮಸ್ಯೆಗಳು ಅವರಿಗೆ ಗೊತ್ತಿಲ್ವಾ? ಗೊತ್ತಿರುವಂತ ದೇವರು ಹೇಳ್ತಿದ್ದಾನೆ, ನೀನು ಚಿಂತಿಸಬೇಡ, ಮೊರೆ ಇಡು, ಪ್ರಾರ್ಥಿಸು, ನಾನು ಕಿವಿ ಕೊಡುತ್ತೇನೆ. ಮನಪೂರ್ವಕವಾಗಿ ನನ್ನನ್ನು ಹುಡುಕು, ನಾನು ನಿನಗೆ ಸಿಕ್ಕುವೆನು. ದೇವರು, ನಾನು ನಿನಗೆ ಸಿಕ್ಕುವೆನು. ಅದೇ ಯಾರಾದ್ರೆ ಕೂಗುವಾಗ ಜನಗಳು ನಿನಗೆ ಸಿಗದೆ ಇರಬಹುದು, ಯಾರು ನಿನಗೆ ಕರೆದಾಗ ನಿನ್ನ ಹತ್ರ ಬರದೇ ಇರಬಹುದು. ಆದ್ರೆ ಯೇಸು ಸ್ವಾಮಿ 100ಕ್ಕೆ 100ರಷ್ಟು ನಿನ್ನ ಬಳಿಗೆ ಬರ್ತಾನೆ. ಅವರು ಹೇಳಿದ್ರು, ನೀನ್ ಕೂಗುದಾದ್ರೆ ನಾನು ನಿನ್ನ ಬಳಿಗೆ ಬರ್ತೀನಿ, ನೀನ್ ನನ್ನನ್ನು ಹುಡುಕುದಾದ್ರೆ ನಾನು ನಿನಗೆ ಸಿಕ್ಕುವನಾಗಿದ್ದೇನೆ. ಹಲ್ಲೆಲೂಯ. ದೇವರ ಮಕ್ಕಳ ಗಮನ ಕೊಟ್ಟು ಕೇಳ್ರಿ. ಗೂಗಲ್ ಮ್ಯಾಪ್ ಅಲ್ಲಿ ನೀನ್ ಏನಾದ್ರೂ ಹುಡುಕು, ಅದು ನಿಮಗೆ ಸಿಗದೇ ಇರಬಹುದು. ಸಿಕ್ಕುತ್ತೆ, ಇಲ್ಲ ಅಂದ್ರೆ ಇಲ್ಲ. ಯೇಸು ಕ್ರಿಸ್ತನನ್ನ ಕೂಗುವಾಗ 100ಕ್ಕೆ 100ರಷ್ಟು ನಿನಗೆ ಅವರು ಸಿಕ್ಕುವರಾಗಿದ್ದಾರೆ. ಹಲ್ಲೆಲೂಯ. ಯಾರು ನನ್ನ ಹುಡುಕ್ತಾರೆ, ಯಾರು ನನ್ನನ್ನು ಕೂಗ್ತಾರೆ ಎಂದು ದೇವರು ಕಾಯ್ತಾ ಇದ್ದಾರೆ. ದೇವರು ಆಮೇಲೆ ನೋಡ್ತಾ ಇದ್ದಾರೆ. ನಾವು ಕೂಗಬೇಕು, ಆಗ ದೇವರು ನಮಗೆ ಸಿಕ್ಕುವನಾಗಿದ್ದಾನೆ. ನಾನು ನಿಮಗೆ ದೊರೆಯುವೆನು,
ನಿಮ್ಮನ್ನು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಿಮ್ಮನ್ನು ಮತ್ತು ನಿಮ್ಮ ದುರವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸರಿಗೆ ಸಾಗಿಸಿದನೋ ಅಲ್ಲಿಗೆ ತಿರುಗಿ ಬರಮಾಡುವೆನು. ಹಾಗಾದ್ರೆ ಇವತ್ತು ನಾವೊಂದು ಸೇವೆಯಲ್ಲಿದ್ದೇವೆ, ಒಂದು ಬಂಧನದಲ್ಲಿದ್ದೇವೆ, ನಾವೊಂದು ಕಟ್ಟುಪಾಡುಗಳಲ್ಲಿ ಇವತ್ತಿದ್ದೇವೆ, ಒಂದು ಬಿಡುಗಡೆ ಆಗದ ಒಂದು ಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಕ್ರೈಸ್ತರ ದೇವರು ಹೇಳ್ತಿದ್ದಾರೆ, ನಾನು ನಿನ್ನ ದುರವಸ್ಥೆಯಿಂದ ಬಿಡಿಸಿ ನಾನು ತಿರ್ಗಾ ನಿನ್ನನ್ನು ನನ್ನ ಸಮ್ಮುಖದಲ್ಲಿ ಬರಮಾಡ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಹೇಳ್ತಿದ್ದಾರೆ, ನನ್ನ ಬಳಿಗೆ ಬನ್ರಿ, ನಾನು ನಿಮ್ಗೆ ಏನ್ ಕೊಡ್ತೇನೆ? ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಹಾಗಾದ್ರೆ ಈ ಶರೀರಕ್ಕೆ ಏನ್ ಸಿಗುತ್ತೆ? ಆಗ್ಲೇನೆ ಸಂತೋಷವಾಗಿ ಮೊಣಕಾಲೂರಕ್ಕಾಗೋದು, ಆಗ್ಲೇನೆ ಸೇವೆ ಮಾಡಕ್ಕಾಗೋದು, ಆಗ್ಲೇನೆ ದೇವರ ಆಲಯಕ್ಕೆ ಓಡೋಡಿ ಬರಕ್ಕಾಗೋದು. ಈ ಶರೀರಕ್ಕೆ ವಿಶ್ರಾಂತಿ ಇದ್ರೆ ನಾನು ಬೈಬಲ್ ಎತ್ತಿ ಓದಲಿಕ್ಕೆ ಸಾಧ್ಯ, ಅನೇಕರಿಗೆ ಸುವಾರ್ತೆ ಸಾರಲಿಕ್ಕೆ ಸಾಧ್ಯ, ದೇವರ ಮುಂದೆ ಮೊಣಕಾಲ ಇಟ್ಟು ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ. ದೇವರು ಹೇಳ್ತಿದ್ದಾರೆ, ಹಗಲು ವೇಳೆಯಲ್ಲಿ ಕಷ್ಟ ಪಡ್ತಾ ಇದೆಯಾ, ಹೊರೆ ಹೊರ್ತಾ ಇದೆಯಾ, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಹಲ್ಲೆಲೂಯಾ. ಆಧಾರವಾಗಿ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಎರಡನೇದಾಗಿ ದೇವರು ಹೇಳ್ತಿದ್ದಾರೆ, ನಿನ್ನ ಮನಸ್ಸಿಗೂ ನಾನೇನ್ ಕೊಡ್ತೇನೆ? ಶಾಂತಿಯನ್ನು ಕೊಡುತ್ತೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಹಾಗಾದ್ರೆ ಇವತ್ತು ಲೋಕದಲ್ಲಿ ಏನಿದೆ? ಸಂಕಟ. ಹಾಗಾದ್ರೆ ನಮ್ಮ ಇಂಡಿಯಾದಲ್ಲಿ ಏನಿದೆ? ಕರ್ನಾಟಕದಲ್ಲಿ ಏನಿದೆ? ಬೆಂಗಳೂರು ಪಟ್ಟಣದಲ್ಲಿ ಏನಿದೆ? ಸಂಕಟ. ನ್ಯೂಸ್ ನೋಡುವಾಗ ಕಣ್ಣೀರು ಬರುತ್ತೆ ದೇವರ ಮಕ್ಕಳೇ. ಅನೇಕರು ತನ್ನ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಯಜಮಾನರನ್ನ ಕಳ್ಕೊಂಡಿದ್ದಾರೆ, ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅನೇಕರು ಇವತ್ತು ಅನಾಥರಾಗ್ಬಿಟ್ಟಿದ್ದಾರೆ, ಅವ್ರಿಗೆ ದಿಕ್ಕಿಲ್ಲ, ಅವ್ರಿಗೆ ಆಶ್ರಯ ಇಲ್ಲ, ದುಡ್ಡು ಹಾಕುವವರಿಲ್ಲ. ಇವತ್ತು ಅನೇಕ ಸೋದರ ಕಣ್ಣ ಮುಂದೆನೆ ತನ್ನವನ್ನ ಉಳಿಸ್ಕೊಳ್ಳಕ್ಕಾಗದೆ ಕಣ್ಣ ಮುಂದೆ ಮರಣಗಳನ್ನ ನೋಡ್ತಾ ಇದ್ದಾರೆ. ಇವತ್ತು ಹೆಣಗಳು ಬೀದಿಯಲ್ಲಿ ಬೀಳುತ್ತಾ ಇದೆ, ಹೆಣಗಳನ್ನ ಸುಡಕ್ಕಾಗದೆ ಇರುವಂತ ಒಂದು ಸಮಯಗಳು ಬರ್ತಾ ಇತ್ತು. ಕ್ರೈಸ್ತ ಯಾರು ಇದಕ್ಕೆ ಕೇರ್ ಮಾಡ್ತಾ ಇಲ್ಲ, ಯಾವ ಗೌರ್ಮೆಂಟ್ ಇದಕ್ಕೆ ಒಳ್ಳೆ ರೂಲ್ಸ್ ಗಳು ತರ್ತಾ ಇಲ್ಲ. ಕ್ರೈಸ್ತರ ಇಡೀ ಲೋಕ ನೋಡುವಾಗ ಏನಿದೆ? ಇಲ್ಲಿ ಸಂಕಟ. ಆದ್ರೆ ಸ್ವಾಮಿ ಏನ್ ಹೇಳ್ತಿದ್ದಾರೆ? ನಾನು ಲೋಕವನ್ನ ಗಟ್ಟಿಯಾಗಿ ಹೇಳ್ರಿ. ಅದರ ಅರ್ಥ, ಈ ಲೋಕದಲ್ಲಿ ಬಂದ ಎಲ್ಲ ಸಂಕಟವನ್ನು ನಾನೇನ್ ಮಾಡಿದ್ದೇನೆ? ಜಯಿಸಿದ್ದೇನೆ. ಅದರ ಅರ್ಥ ನೀವು ಯೇಸು ಕ್ರಿಸ್ತನ ರಕ್ತದಿಂದ ಹುಟ್ಟಿದವರು, ಯೇಸು ಕ್ರಿಸ್ತನ ನಾಮದಲ್ಲಿ ನೂತನ ಸೃಷ್ಟಿ ಆಗಿರುವಂತ ನಾವು ಸಹ ಈ ಸಂಕಟಗಳನ್ನ ಜಯಿಸ್ತೇವೆ ಎಂದು ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಅದರ ಅರ್ಥ ನೀ ನಂಬಿಕೆಯನ್ನು ಎತ್ತಿ ಹೇಳು, ಈ ಲೋಕದಲ್ಲಿ ಎಷ್ಟೇ ಸಂಕಟ ಬಂದ್ರು ನಾನು ಅದನ್ನ ಜಯಿಸ್ತೇನೆ. ಯೇಸುವಿನ ನಾಮದಲ್ಲಿ ಈ ಬರ ಬಂದ್ರು ಜಯಿಸ್ತೇನೆ, ಕ್ಷಾಮ ಬಂದ್ರು ಜಯಿಸ್ತೇನೆ, ಭೂಕಂಪಗಳು ಬಂದ್ರು ಜಯಿಸ್ತೇನೆ, ಬರಗಾಲಗಳು ಬಂದ್ರು ಜಯಿಸ್ತೇನೆ, ಇಂಥ ಕ್ರೂರ ವ್ಯಾಧಿಗಳು ಬಂದ್ರು ಯೇಸು ಕ್ರಿಸ್ತನೇ ನಾನು ಜಯಿಸ್ತೇನೆ. ಲೋಕದಲ್ಲಿ ಸಂಕಟ, ಈ ಕೊರೋನಾ ಬಂದಿರೋದ್ರಿಂದ ಏನೇನು ಸಂಭವಿಸ್ತು? ಅನೇಕರಿಗೆ ಊಟ ಇಲ್ಲ, ಅನೇಕರಿಗೆ ಸಂಬಳ ಇಲ್ಲ, ಕೆಲಸ ಇಲ್ಲ, ಕುಟುಂಬ ನಡೆಸಕ್ಕಾಗ್ತಾ ಇಲ್ಲ. ಅದರ ಮಧ್ಯದಲ್ಲಿ ದೇವರು ವಾಗ್ದಾನ ಮಾಡ್ತಾರೆ, ಲೋಕದಲ್ಲಿ ಸಂಕಟ ಇದೆ, ನನಗೆ ಗೊತ್ತು, ನಾನು ಲೋಕವನ್ನ ಜಯಿಸಿದ್ದೇನೆ. ಅದರ ಅರ್ಥ ಯೇಸು ಕ್ರಿಸ್ತನು ನಿನ್ನ ಒಳಗಡೆ ಜೀವಿಸ್ತಾ ಇರುವುದಾದ್ರೆ ನೀನು ಸಹ ಈ ಸಂಕಟವನ್ನ ಮತ್ತೆ ಲೋಕವನ್ನ ನೀನು ಜಯಿಸ್ತೀಯ. ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಮೂರನೇದಾಗಿ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದ್ರಿ. 1ನೇ ಅಧ್ಯಾಯ 12ನೇ ವಾಕ್ಯ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧನಾದ ಮೇಲೆ ಜೀವವೆಂಬ ಜಯಮಾನವನ್ನು ಹೊಂದುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಒಂದು ಕಡೆ ದೇವರು ತನ್ನ ವಾಕ್ಯದಲ್ಲಿ ಈಗ ಮಾತಾಡ್ತಾ ಇದ್ದಾರೆ, ಕಷ್ಟವನ್ನ ಸಹಿಸಿಕೊಳ್ಳುವವನು ಧನ್ಯನು. ಕಷ್ಟ ಬರಲ್ಲ ಅಂತ ದೇವರು ಹೇಳಿಲ್ಲ, ಕಷ್ಟ ಬರುತ್ತೆ, ನೀನು ಅದನ್ನ ಏನ್ ಮಾಡ್ಬೇಕು? ಸಹಿಸಿಕೊಳ್ಳಬೇಕು. ಅದರಲ್ಲಿ ನೀನ್ ಏನಾಗ್ಬೇಕು? ಕಷ್ಟದಲ್ಲಿ ಪರಿಶೋಧಿತನಾಗಬೇಕು. ಕಷ್ಟದಲ್ಲಿ ಏನಾಗಬೇಕು? ಪರಿಶೋಧ. ಅದರ ಅರ್ಥ ಏನ್ ಗೊತ್ತಾ ದೇವ್ರ ಮಕ್ಕಳೇ? ಕಷ್ಟ ಬಂದಾಗ ಅನೇಕರು ದೇವ್ರನ್ನ ದೂಷಿಸ್ತಾರೆ, ಅನೇಕರು ಪ್ರೇಯರ್ ಮಾಡಲ್ಲ, ಆರಾಧನೆ ಮಾಡಲ್ಲ, ಚರ್ಚ್ಗೆ ಬರಲ್ಲ, ಬೈಬಲ್ ಓದಲ್ಲ, ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಲ್ಲ. ಕಷ್ಟ ಬಂದಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಂಡು ಹೋಗ್ತಾರೆ, ದೇವರನ್ನ ಬಿಟ್ಟು ಬಿಡ್ತಾರೆ, ದೇವರನ್ನ ದೂಷಿಸ್ತಾರೆ, ನಂಬಿಕೆ ಕಳ್ಕೊಳ್ತಾರೆ, ದೇವರ ಮೇಲೆ ಭರವಸೆ ಇಡೋದಿಲ್ಲ, ದೇವರ ವಾಗ್ದಾನಗಳನ್ನ ನಂಬೋದಿಲ್ಲ. ಆದ್ರೆ ದೇವರು ಹೇಳ್ತಿದ್ದಾರೆ, ಕಷ್ಟದಲ್ಲಿ ನೀನೇನಾಗ್ಬೇಕು? ಪರಿಶೋಧಿತನಾಗಬೇಕು. ಆದ್ರೆ ಈ ಕಷ್ಟದ ಸಮಯದಲ್ಲಿ ಹೇಗೆ ಪರಿಶೋಧಿತನಾಗಬೇಕಂದ್ರೆ ದೇವರನ್ನ ಬಿಡಬಾರದು,
ಗಟ್ಟಿಯಾಗಿ ಹಿಡ್ಕೋಬೇಕು. ಅಬ್ರಾಮನ ರೀತಿಯಲ್ಲಿ ದೇವರನ್ನ ಹಿಡ್ಕೋಬೇಕು, ಯೋಬನ ರೀತಿಯಲ್ಲಿ ದೇವರನ್ನ ಹಿಡ್ಕೋಬೇಕು, ದಾನಿಯೇಲನ ರೀತಿಯಲ್ಲಿ ದೇವರನ್ನ ಹಿಡ್ಕೋಬೇಕು, ಯೋಸೇಫನ ರೀತಿಯಲ್ಲಿ ದೇವರ ಮುಂದೆ ಜೀವಿಸಬೇಕು. ಏನೇ ಕಷ್ಟ ಬಂದ್ರು ಅದರಲ್ಲಿ ಪರಿಶೋಧಿತನಾಗಬೇಕು. ನಾನು ಕಷ್ಟ ಬಂದಾಗ ಸೈತಾನನ ನಂಬಿಕೆ ಕಡಿಮೆ ಮಾಡ್ತಾನೆ, ನಮ್ಮನ್ನು ಕುಗ್ಗಿಸ್ತಾನೆ. ಸೋತೋಗಬಾರದು. ನನ್ನ ದೇವರು ಶಿಲುಬೆಯಲ್ಲಿ ಕಷ್ಟವನ್ನು ಅನುಭವಿಸಿ ಸಮಾಧಿಗೆ ಹಾಕಲ್ಪಟ್ಟು ಜೀವಂತನಾಗಿ ಎದ್ದು ಬಂದರ ಅವನ ಮರಣ ಹಿಡಿಲಿಕ್ಕಾಗ್ಲಿಲ್ಲ, ಸಮಾಧಿ ಇಡಕ್ಕಾಗ್ಲಿಲ್ಲ, ಪಾತಾಳ ಹಿಡಿಲಿಕ್ಕಾಗ್ಲಿಲ್ಲ, ಅವೆಲ್ಲವನ್ನ ಜಯಿಸಿ ಬಂದ್ರು. ಅದೇ ಪ್ರಕಾರ ಇವತ್ತು ನಾನು ಬಂದಿದೆಯಲ್ಲ ಕಷ್ಟ, ಅದನ್ನು ನಾನೇನ್ ಮಾಡ್ಬೇಕು? ಜಯಿಸಬೇಕು. ಅದರಲ್ಲಿ ಬರುವುದರಲ್ಲಿ ನಾನು ಪರಿಶೋಧಿತನಾಗಬೇಕು. ಕೆಲವರು ಹೇಳ್ತಾರೆ, ಯೇಸು ಸ್ವಾಮಿ ನಂಬಿದೆಯಲ್ಲ, ಇಷ್ಟು ಕಷ್ಟ ಬರ್ತಾ ಇಲ್ಲ, ನಿನಗೆ ಬಿಡುಗಡೆ ಇಲ್ವಲ್ಲ ಅಂತ ಜನಗಳ ಮೂಲಕ ಸಹಿತ ನಮ್ಮನ್ನು ಚುಚ್ಚುತ್ತಾನೆ. ಯೇಸು ಸ್ವಾಮಿ ಹತ್ರ ಹೋಗಿದ್ದಲ್ಲ, ನಿನ್ಗೆ ಏನ್ ಸಿಕ್ತು? ಇವತ್ತು ನೀನು ಹಾಗೇ ಇದೆಯಲ್ಲ ಅಂತ ನಿನ್ನನ್ನ ಜನಗಳು ಚುಚ್ಚುತ್ತಾರೆ. ಚುಚ್ಚುವಾಗ ಪ್ರೈಸ್ ದ ಲಾರ್ಡ್, ನಿನ್ನ ನಂಬಿಕೆ ಕಡಿಮೆ ಆಗಬಾರದು. ದೇವರ ವಾಕ್ಯ ಹೇಳ್ತಾರೆ, ಲೋಕದಲ್ಲಿರುವ ಜನಗಳನ್ನೇ ದೇವರು ಹಿಂಗಿಟ್ಟು ಆಮೇಲೆ ಹೀಗಿರ್ಬೇಕಾದ್ರೆ ಸ್ತೋತ್ರ, ಲೋಕವನ್ನೆಲ್ಲ ಉಂಟು ಮಾಡಿದ ದೇವರನ್ನ ನಂಬಿದ್ದೇನೆ, ನನ್ನ ಎಷ್ಟರ ಮಟ್ಟಿಗೆ ಅವರು ಆಶೀರ್ವದಿಸೋದಿಲ್ಲ. ನಿನ್ನ ನಂಬಿಕೆ ನಿನ್ನ ಆಶೀರ್ವಾದವಾಗಿ ಮಾಡ್ತಾನೆ. ನಾನು ಹೇಳುತ್ತದೆ, ಕ್ರೈಸ್ತರ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾನೆ. ನಿನಗೆ ಕಷ್ಟದ ಮಧ್ಯದಲ್ಲಿ ಸೋತು ಹೋಗಬೇಡ, ಇದನ್ನು ಜಯಿಸು, ಜಯಿಸು. ಎವರಿಡೆ ಪ್ರಾರ್ಥನೆ ಮಾಡು. ಕ್ರೈಸ್ತರ ಯುದ್ಧದಲ್ಲಿ ಕಠಿಣವಾಗಿ ಯುದ್ಧ ಮಾಡಿದ್ರೆ ಜಯ ಸಿಕ್ಕೋದು ದೇವ ಮಕ್ಕಳೇ. ಸುಮ್ಮನೆ ಯುದ್ಧ ಮಾಡುವಂತ ಸಮಯದಲ್ಲಿ ಯುದ್ಧ ಮಾಡಲ್ಲ ಅಂತ ನಾನು ನಿಂತ್ಕೊಂಡ್ಬಿಟ್ರೆ ಶತ್ರುವನ್ನ ಹೊಡೆದು ಬಿಡುತ್ತಾನೆ. ಶತ್ರುವನ್ನ ಜಯಿಸೋದಕ್ಕೆ ಶತ್ರುವಿಗಿಂತ ನೀನು ಬಲಿಷ್ಠನಾಗಬೇಕು, ಶತ್ರುವಿಗಿಂತ ನೀನು ಶಕ್ತಿವಂತನಾಗಬೇಕು, ಶತ್ರುವನ್ನ ಜಯಿಸುವ ಅಭಿಷೇಕ ಹೊಂದಬೇಕು ನಿನ್ ದೇವರಲ್ಲಿ. ಈ ಕಷ್ಟಗಳು ಬಂದಿದ್ದರೆ ಹಿಂಚಾರಿ ಹೋಗಬೇಡ, ಬೈಬಲ್ ಓದದೆ ಇರಬೇಡ, ಪ್ರಾರ್ಥನೆ ಮಾಡದೆ ಇರಬೇಡ, ವಾಗ್ದಾನಗಳನ್ನು ಮರಿಬೇಡ. ಇದೆಲ್ಲವನ್ನ ಇಟ್ಟು ಅನುದಿನ ದೇವರ ಮುಂದೆ ನೀನು ಹೋರಾಡಿ ಪ್ರಾರ್ಥನೆ ಮಾಡಿ. ದೇವರಿರ್ತದೆ, ಜೀವ ಎಂಬ ಜಯಮಾಲೆ ನಾನು ನಿನಗೆ ಕೊಡುತ್ತೇನೆ, ಜೀವ ಎಂಬ ಜಯಮಾಲೆ ನಾನು ನಿನಗೆ ಕೊಡುತ್ತೇನೆ. ಸಾಲದ ನಿಧಿಯ ಸೋತು ಹೋಗಬೇಡ, ರೋಗದ ನಿಧಿಯ ಸೋತು ಹೋಗಬೇಡ, ಹಣ ಇಲ್ಲವ ಸೋತು ಹೋಗಬೇಡ, ಸ್ವಂತದವರು ಕೈ ಬಿಟ್ಟಿದ್ದಾರ ಸೋತು ಹೋಗಬೇಡ, ಜನರನ್ನ ತಳ್ತಾ ಇದ್ದಾರ ಸೋತು ಹೋಗಬೇಡ, ಅನೇಕ ದಿನ ಅವಮಾನ ಮಾಡ್ತಾ ಇದ್ದಾರ ಸೋತು ಹೋಗಬೇಡ, ಅನೇಕ ದಿನ ನಿಂದಿಸ್ತಾ ಇದ್ದಾರ ನೀನು ಸೋತು ಹೋಗಬೇಡ. ದೇವರ ಮುಂದೆ ವಾಗ್ದಾನಗಳನ್ನು ಇಟ್ಟು ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸು. ಯಾವ ಮನುಷ್ಯನ ಮುಂದೆ ನಿನ್ನ ಕುಟುಂಬದ ಜೀವನದ ಕಥೆ ಹೇಳಬೇಡ. ನಿನ್ನ ಕಥೆಯನ್ನ ದೇವರ ಮುಂದೆ ಹೇಳು, ನಿನ್ನ ಜೀವಿತವನ್ನ ದೇವರ ಮುಂದೆ ಇಡು, ನಿನ್ನ ಕಷ್ಟ ದೇವರ ಮುಂದೆ ಹೇಳು, ನಿನ್ನ ಕಣ್ಣೀರು ದೇವರ ಮುಂದೆ ಹಾಕು. ನಿನಗೊಂದು ಜಯ ಇದೆ. ಸ್ವಾಮಿ ವಾಗ್ದಾನ ಮಾಡಿದಂತೆ ದೇವರ ವಾಕ್ಯದ ಮತ್ತೊಂದು ಅವರಿಗೆ ವಾಕ್ಯ ಓದಲಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯ. ದೇವರು ಹೇಳ್ತಿದ್ದಾರೆ, ಏನೋ ನೀನು ಧನ್ಯನು, ಅದರ ಅರ್ಥ ನೀನು ಆಶೀರ್ವದಿಸಲ್ಪಡುವವನು ಎಂದ. ಒಬ್ಬ ನೀತಿವಂತನಾಗಬೇಕಾ, ನಿತ್ಯ ಜೀವನದಲ್ಲಿ ಸೇರಬೇಕಾ, ಯೇಸು ಕ್ರಿಸ್ತನ ಮಗನಾಗಿ ನಿಲ್ಲಬೇಕಾ, ನೀನು ಕಷ್ಟವನ್ನು ಜಯಿಸು. ನನಗೆ ಯಾಕೆ ಹೀಗೆ, ನನ್ನ ಜೀವಿತನ ಹೀಗೆ ನೀನು ಚಿಂತೆ ಮಾಡಬೇಡ. ಇವತ್ತು ಜಯ ಇದೆ, ಇದಕ್ಕೊಂದು ಜಯ ಇದೆ. ಜಯ ಸಿಗ್ಬೇಕಂದ್ರೆ ಯುದ್ಧ ಮಾಡಬೇಕು, ಯುದ್ಧ ಮಾಡಬೇಕು, ಯುದ್ಧ ಮಾಡಿ ಗೆಲ್ಲಬೇಕು. ಅದರ ಕಷ್ಟವನ್ನ ನಾನು ಏನ್ ಮಾಡ್ಬೇಕು? ಜಯಿಸಬೇಕು. ಗಟ್ಟಿಯಾಗಿ ಹೇಳ್ರಿ ದೇವ್ರ ಮಕ್ಕಳೇ, ಕಷ್ಟವನ್ನ ಏನ್ ಮಾಡ್ಬೇಕು? ಜಯಿಸಬೇಕು. ಹೇಗೆ ಜಯಿಸಬೇಕು? ಯೇಸು ಕ್ರಿಸ್ತನ ಇದ್ದು ನಾವು ಅವರನ್ನ ಜಯಿಸುವರಾಗಿರ್ಬೇಕು. ಅವನು ಪರಿಶೋಧನಾದ ಮೇಲೆ ಅವನಿಗೊಂದು ಪರಿಶೋಧನೆ ಇದೆ, ನಮ್ಗೊಂದು ಪರಿಶೋಧನೆ ಇದೆ. ನಮ್ಮ ಮನಸ್ಸಲ್ಲಿ ಒಂದ್ಸಲ ಬರ್ಬೋದು, ಏನಕ್ಕೆ ನಮ್ಗೆ ಎಷ್ಟು ಕಷ್ಟ ಅಂದ. ದೇವ್ರು ಹೇಳಿದ್ರು, ಇದೊಂದು ಪರಿಶೋಧನೆಯ ಸಮಯ. ನೀನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು, ಬಾಳದ ಜೀವ ಇರುವ ಜಯಮಾಲೆ ದೇವರು ನಿನಗೆ ಕೊಡ್ತಾನೆ. ಸ್ವಾಮಿ ಯೇಸು ಸ್ವಾಮಿ ನಿನಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಅದರ ಅರ್ಥ ಸನ್ಮಾನಗಳಿದೆ ಅಂದ್ರೆ, ಅದರ ಅರ್ಥ ಆಶೀರ್ವಾದದ ಬಾಧ್ಯತೆ ಇದೆ, ಅದರ ಅರ್ಥ ಆಶೀರ್ವಾದ ನಿಧಿಯಾಗುವ ಹಾಗೆ. ಆಮೇಲೆ ಅನುಗ್ರಹವನ್ನ ನಿನಗೆ ದೇವರು ಸಕಲ ಸಂಪತ್ ಭರಿತರಾಗಿ ದೇವರು ನಿನ್ನನ್ನು ಆಶೀರ್ವದಿಸಿ ಇವತ್ತು ಅನೇಕರ ಮುಂದೆ ಕೈ ಚಾಚುತ್ತಾ ಇರ್ಬೋದು. ನೀನು ಕ್ರೈಸ್ತ ಲಾರ್ಡ್ ಸ್ವಾಮಿ ಈ ಜೀವಂಬ ಜಯಮಾಲೆ ಕೊಡುವಾಗ ಅನೇಕರಿಗೆ ಹೇರಳವಾಗಿ ಕೊಡುವ ರೀತಿಯಲ್ಲಿ, ನಿನ್ನ ಮನೆಯಲ್ಲಿ ತುಂಬಿ ತುಳುಕುವ ರೀತಿಯಲ್ಲಿ ಅನೇಕರಿಗೆ ಆಶೀರ್ವಾದವನ್ನ ವ್ಯಕ್ತಿಯಾಗಿ ದೇವರು ನಿನ್ನನ್ನು ಮಾರ್ಪಡಿಸುವನಾಗಿದ್ದಾನೆ. ಇರುವ ಸ್ಥಳದಲ್ಲಿ ಕರ್ತನಿಗೆ ಸ್ತೋತ್ರ ಹೇಳಿ, ಇರುವ ಸ್ಥಳದಲ್ಲಿ ಯೇಸು ಸ್ವಾಮಿಗೆ ಸ್ತೋತ್ರ ಹೇಳಿ. ನಿನ್ನನ್ನು ಕರೆದ ದೇವರು ಸಾಮಾನ್ಯನಾಗಿರುವವನಲ್ಲ, ನಿನ್ನನ್ನು ಕರೆದ ದೇವರು ಅಲ್ಪನಾಗಿರುವವನಲ್ಲ, ನಿನ್ನನ್ನು ಕರೆದ ದೇವರು ಕೇವಲವಾಗಿರುವವನಲ್ಲ, ನಿನ್ನ ಕರೆದ ದೇವರು ಉನ್ನತೋನ್ನತನು, ಆತನ ಭೂಮಿ ಆಕಾಶದಿಂದಲೂ ಉನ್ನತನು. ಭೂಲೋಕದಲ್ಲಿ
ಪರಲೋಕದಲ್ಲಿ ಎಲ್ಲ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿದೆ. Amen. ಸೈತಾನನಿಗಲ್ಲ, ಯೇಸು ಕ್ರಿಸ್ತನ ಕೈಯಲ್ಲಿ ಕೊಡಲ್ಪಟ್ಟಿದೆ. ರೋಮಾಪುರ 9ನೇ ಅಧ್ಯಾಯದಲ್ಲಿ ಬರ್ತದೆ, ಎಲ್ಲದರ ಮೇಲೆ ಆತನು ಒಡೆಯನು. ಆಮೆನ್. Praise the Lord. ಎಲ್ಲದರ ಮೇಲೆ ಆತನು ಒಡೆಯನಾಗಿದ್ದಾನೆ ಅಂತ ಯೇಸುವನ್ನು ನಾವು ನೀವು ನಂಬಿರೋ ಆಗಿದ್ದೇವೆ. Amen. ಹಲ್ಲೆಲೂಯಾ. ಎಸ್, ಅದಕ್ಕೆ ಆಧಾರವಾಗಿ ಕೀರ್ತನೆ 34ನೇ ಅಧ್ಯಾಯದ ಕಡೆಗೆ ನಾವು ಹೋಗೋಣ. 6ನೇ ವಾಕ್ಯ. ನನ್ನಲ್ಲಿ ನ್ಯಾಯವಿದ್ದರೂ ಕೀರ್ತನೆ 34:6. ಕಷ್ಟದಲ್ಲಿದ್ದ ಈ ಮನುಷ್ಯನು ದೇವರ ವಾಕ್ಯ ಹೇಳ್ತದೆ, ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆ ಇಡಲು ಕರ್ತನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ಆಮೆನ್. ಹಾಗಾದ್ರೆ ಕಷ್ಟದಲ್ಲಿದ್ದ ಮನುಷ್ಯನು ಏನ್ ಮಾಡಬೇಕು? ಮೊರೆ ಇಡಬೇಕು. ಆಮೆನ್. ಹಾಗಾದ್ರೆ ನಾವು ಇವತ್ತು ಮೊರೆ ಇಡ್ತಾ ಇದೀವ? ಮೊರೆ ಇಡ್ತಾ ಇದ್ದೀವಿ. ನಮ್ಗೆ ಮೊರೆ ಇಡಕ್ಕೆ, ಪ್ರೇಯರ್ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ. ಅಲ್ಲೆಲ್ಲೂಯ್ಯ. ಅದ್ರ ಕಷ್ಟ ಮಾತ್ರ ಇದೆ ಅಂತ ಎಲ್ಲ ಕಡೆ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೇವೆ. ದೇವ ಮದುವೆ, ನೀನ್ ಯಾವಾಗ ಪ್ರಾರ್ಥನೆ ನಿನ್ನ ಅಭ್ಯಾಸ ಆಗೋದಿಲ್ವೋ ಅದ್ಭುತಗಳು ನಿನ್ನ ಕೈಯಲ್ಲಿ ಬರಲ್ಲ. ಆಮೆನ್. 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 ಪ್ರಾರ್ಥನೆ ನಿನಗೆ ಅಭ್ಯಾಸ ಆಗಲೇಬೇಕು. ಆಮೆನ್. ನಾನು ಹೇಳ್ತೇನೆ, 2 ಹೊತ್ತು ಪ್ರಾರ್ಥನೆ ನೀನು ಮಾಡಲೇಬೇಕು. ಕೆಲಸಕ್ಕೆ ಹೋಗೋರು 2 ಹೊತ್ತು ಪ್ರಾರ್ಥನೆ, ಮನೆಯಲ್ಲಿರೋರು 3 ಹೊತ್ತು ಪ್ರಾರ್ಥನೆ. ಆಮೆನ್. ಇಲ್ಲ, ಮನೆಯಲ್ಲಿರೋರು 3 ಹೊತ್ತು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ 3 ಹೊತ್ತು ಊಟ ಮಾಡಬೇಕು. ಆಮೆನ್. ಊಟ ಮಾಡೋದಕ್ಕೆ ಶರೀರ ಬಲ ಹೊಂದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ ಆತ್ಮಿಕ ಮನುಷ್ಯನು ಬಲ ಹೊಂದೋದಕ್ಕೆ. ನಿನ್ ಪ್ರಾರ್ಥನೆ ಕಮ್ಮಿ ಆದ್ರೆ ಸ್ತೋತ್ರ ನೋಡಿ, ಆತ್ಮಿಕ ಜೀವನ ನಿನ್ಗೆ ಗೊತ್ತಿಲ್ಲದ ಹಾಗೆ ಕಡಿಮೆಯಾಗಿ ಕುಗ್ಗಿ ಹೋಗ್ತಾ ಇರ್ತದೆ. ಆಮೆನ್. ಕಷ್ಟಗಳು ಬರುವಾಗ ಎದುರಿಸಕ್ಕಾಗಲ್ಲ, ಹೋರಾಟಗಳು ಬರುವಾಗ ಎದುರಿಸಕ್ಕ ಒಂದು ತಾಕತ್ತು ನಿನಗಿರೋದಿಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾರೆ ವಾಕ್ಯ, ಕಷ್ಟದಲ್ಲಿದ್ದಂತ ಮನುಷ್ಯನು ಯೆಹೋವನಿಗೆ ಮೊರೆ ಇಡುವಾಗ ಯೆಹೋವನು ಅವನ ಎಲ್ಲಾ ಬಾಧೆಗಳಿಂದ ಏನ್ ಮಾಡ್ತಾ ಇದ್ದಾರೆ? ಬಿಡಿಸ್ತಾ ಇದ್ದಾರೆ. ಆಮೆನ್. ಯೋಬನಿಗೆ ಏನೇನ್ ಬಾಧೆಗಳು ಬಂತು ಗೊತ್ತಾ? ಯೋಬನಿಗೆ ಶರೀರದಲ್ಲಿ ಬಟ್ಟೆ ಹಾಕಕ್ಕಾಗದ ಸ್ಥಿತಿ ಬಂತು. ಮೈಯೆಲ್ಲ ಹುಣ್ಣು. ಆ ಹುಣ್ಣಿಗೆ ಔಷಧಿ ಹಾಕಕ್ಕಾಗದಂತ ಸ್ಥಿತಿ ಬಂತು. ಊಟ ತಿನ್ನಕ್ಕಾಗದಂತ ಸ್ಥಿತಿಗಳು ಬಂತು. ಹೆಂಡತಿ ಬಿಟ್ಟು ಹೋಯ್ತು, ಮಕ್ಕಳು ಕಣ್ಮುಂದೆ ಸತ್ತು ಹೋದ್ರು, ಆಸ್ತಿಗಳು ಇನ್ನೊಬ್ಬರ ಪಾಲಾಯಿತು. ಪ್ರೈಸ್ತರಣ ಅವರಲ್ಲಿರೋ ಕುರಿ, ಒಂಟೆ, ಕುದುರೆಗಳೆಲ್ಲ ಹೊರಟೋಯ್ತು, ಮನೆ ಹೊರಟೋಯ್ತು, ಸಂಬಂಧಿಕರು ಬಿಟ್ಬಿಟ್ಟು ಹೋದ್ರು, ಸ್ನೇಹಿತರು ಬಿಟ್ಬಿಟ್ಟು ಹೋದ್ರು. ಅವನಿಗೆ 1-2 ಕಷ್ಟಗಳು ಬಂದಿಲ್ಲ, ಹಲವಾರು ಕಷ್ಟಗಳು ಅವನ ಜೀವಿತದಲ್ಲಿ ಬಂತು. ಆದ್ರೆ ಅವನು ಯೆಹೋವನಿಗೆ ಮೊರೆ ಇಟ್ಟನು. ಆಮೆನ್. ಕಷ್ಟದಲ್ಲಿ ಮೊರೆ ಇಟ್ಟನು. ಅವನಿಗೆ ಹಲವಾರು ಬಾಧೆಗಳಿತ್ತು, ಆದರೆ ದೇವರು ಯೇಸು ಕ್ರಿಸ್ತನು ಎಲ್ಲ ಬಾಧೆಗಳಿಂದ ಅವರನ್ನ ಬಿಡಿಸಿದನು. ದೇವರ ಮಕ್ಕಳೇ, ನಾನು ಹೇಳುತ್ತೇನೆ, ಯಾವುದೇ ಮಾಸ್ಟರ್, ಯಾವುದೇ ಪ್ರವಾದಿ ನಿನ್ನ ಮೇಲೆ ಕೈ ಇಡಬೇಕಾಗಿಲ್ಲ. ನೀನು ನಂಬಿಕೆ ಉಳ್ಳ ಮನುಷ್ಯನಾಗಿದ್ದೀಯಾ, ನಂಬಿಕೆಯ ದೇವರ ಮಗನಾಗಿದ್ದೀಯಾ, ನಂಬಿಕೆಯ ದೇವರ ಮಗನಾಗಿದ್ದೀಯಾ, ಈಗಲೇ ಮೊಣಕಾಲನ್ನು ಊರಿ ನಿನ್ನ ಬಾಧೆಗಳನ್ನು ದೇವರ ಮುಂದೆ ಹೇಳು. ದೇವರು ನಿನ್ನನ್ನು ಬಿಡಿಸುವನಾಗಿದ್ದಾನೆ. ನಿನ್ನನ್ನು ಕರೆದಿದ್ದು ಪ್ರವಾದಿ ಅಲ್ಲ, ನಿನ್ನನ್ನು ಕರೆದಿದ್ದು ಪಾಸ್ಟರ್ ಅಲ್ಲ, ನಿನ್ನನ್ನು ಕರೆದಿದ್ದು ಯೇಸು ಕ್ರಿಸ್ತನಾಗಿದ್ದಾನೆ. ಅವರೇ ನಿನ್ನ ಕೂಗನ್ನು ಕೇಳಿ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಕೆಳಗಡೆ ದೇವರ ವಾಕ್ಯ ಹೇಳುತ್ತಾ ಇದೆ, ಓದೋಣ. 34ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿರಿ. ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ. ದೇವರು ಹೇಳ್ತಿದ್ದಾರೆ, ನಿನ್ನ ಎಲ್ಲ ಕಷ್ಟ. ಆಮೆನ್. ಪ್ರೈಸ್ ದಿ ಲಾರ್ಡ್. ಒಬ್ರಿಗೆ ಒಂದೊಂದು ಕಷ್ಟ, ಹಲವಾರು ಕಷ್ಟಗಳು, ನಿನಗೆಲ್ಲ ಕಷ್ಟಗಳಿಂದ. ಅದರ ಅರ್ಥ, ಈಗಿರುವಂತ ಕಷ್ಟ, ಮುಂದೆ ಬರ್ಲಿಕ್ಕಿರುವಂತ ಎಲ್ಲ ಕಷ್ಟಗಳಿಂದ ದೇವರು ಬಿಡಿಸ್ತಾರೆ. ಆದರೆ ನೀತಿವಂತನ ಏನ್ ಮಾಡ್ಬೇಕು? ಗಮನ ಕೊಟ್ಟು ಇರ್ಬೇಕು. ಏನ್ ಮಾಡ್ಬೇಕು? ನೀತಿವಂತನ ಏನ್ ಮಾಡ್ಬೇಕು? ಕೂಗಬೇಕು. ದೇವರ ವಾಕ್ಯ ಅಂತ, ನೀತಿವಂತನೇ ನೀನು ಕೂಗುದಾದ್ರೆ ನಿನ್ನ ಎಲ್ಲ ಕಷ್ಟಗಳಿಂದ ನಾನು ನಿನ್ನ ಏನ್ ಮಾಡ್ತೇನೆ? ಬಿಡಿಸ್ತೇನೆ. ಆಮೆನ್. ದೇವರಿದ್ದಾರೆ, ಎಲ್ಲವೂ ನೋಡ್ಕೋತಾರೆ. ನನ್ನ ಹೇಳಿ ಬಿಡೋದಲ್ಲ. ಪ್ರೈಸ್ ದಿ ಲಾರ್ಡ್. ದೇವರು ಇಷ್ಟಪಡುವ ಒಂದು ಸಂಗತಿ ಏನು ಗೊತ್ತಾ? ಪ್ರಾರ್ಥನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ದಿನಗಳಲ್ಲಿ ನೀನು ಪ್ರಾರ್ಥಿಸದೆ ಹೋದರೆ ನಿಜವಾಗಿ ನೀನು ವಿಶ್ವಾಸನೇ ಅಲ್ಲ. ಆಮೆನ್. ದೇವರು ಹೇಳ್ತಿದ್ದಾರೆ, ನೀತಿವಂತನ ಕೂಗನ್ನು ಕೇಳಿ ಎಲ್ಲಾ ಕಷ್ಟಗಳಿಂದ ನಾನೇನ್ ಮಾಡ್ತೇನೆ? ಬಿಡಿಸ್ತೇನೆ. ದೇವರ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಕೆಳಗಡೆ ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ. ಅನೇಕರ ಮನಸ್ಸುಗಳು ಏನಾಗಿದೆ ಇವತ್ತು? ಮುರಿದೋಗಿದೆ. ಆಮೆನ್. ಕೆಲವರು ಮಾತುಗಳಿಂದ ನಿಮ್ಮ ಮನಸ್ಸನ್ನು ಮುರಿದಿದ್ದಾರೆ. ಕೆಲವು ಘಟನೆಗಳು ನಿಮ್ಮ ಮನಸ್ಸನ್ನು ಮುರಿದಿದೆ. ಕೆಲವೊಂದು ವಿಷಯಗಳು ನಿಮ್ಮ ಮನಸ್ಸನ್ನು ಏನ್ ಮಾಡಿದೆ? ಮುರಿದು ಹಾಕ್ಬಿಟ್ಟಿದೆ. ದೇವರು ಹೇಳ್ತಿದ್ದಾರೆ, ಮುರಿದ ಮನಸ್ಸುಳ್ಳವರಿಗೆ ನಾನು ನೆರವಾಗುತ್ತೇನೆ. ಈ ಕೈ ಮುರಿದೋದ್ರೆ ಡಾಕ್ಟರ್ ಗುಣಪಡಿಸ್ತಾರೆ, ಕಾಲು ಮುರಿದೋದ್ರೆ ಡಾಕ್ಟರ್ ಗುಣಪಡಿಸ್ತಾರೆ, ಹೃದಯ ಮುರಿದೋದ್ರೆ ಡಾಕ್ಟರ್ ಕೈ ಗುಣಪಡಿಸಕ್ಕಾಗುತ್ತಾ? ಹಲ್ಲೆಲೂಯಾ.
ಔಷಧಿ ಇದೆಯಾ? ಅದಕ್ಕೆ ಯೇಸು ಹೇಳ್ತಾ ಇದ್ದಾರೆ, ಮೂಡಿದ ಮನಸ್ಸುಳ್ಳವರೇ ನಾನು ನಿಮಗೆ ಸಹಾಯ ಮಾಡ್ತೇನೆ ಎಂಬುದಾಗಿ. ಕೆಳಗಡೆ ಕುಗ್ಗಿ ಹೋದವರನ್ನು ಹಾ. ಉದ್ಧಾರ ಮಾಡುತ್ತಾನೆ. ಹಾಗಾದ್ರೆ ದೇವರು ಹೇಳ್ತಿದ್ದಾರೆ ಕುಗ್ಗಿ. ಹೋದವರನ್ನು ಉದ್ಧಾರ ಮಾಡ್ತಾನೆ. ಹಾಗಾದ್ರೆ ಸಾಲಗಳಿಂದ ನಾವೇನಾಗ್ತೀವಿ? ಹೋಗಿದೆವು. ಕುಗ್ಗೋಗ್ಬಿಡ್ತೀವಿ ನಾವು. ಕೆಲವು ಕಷ್ಟಗಳಿಂದ ಏನಾಗ್ತೀವಿ ನಾವು? ಕುಗ್ಗೋಗ್ಬಿಡ್ತೀವಿ. ಕೆಲವು ಜನಗಳ ಮಾತಿನಿಂದ ಏನಾಗ್ತೀವಿ? ಕುಗ್ಗೋಗ್ಬಿಡ್ತೀವಿ. ಶತ್ರುಗಳಿಂದ ಕುಗ್ಗೋಗ್ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವರು ಹೇಳ್ತಾರೆ ಕುಗ್ಗಿ ಹೋದವರನ್ನು ನಾನು ಏನ್ ಮಾಡ್ತೀನಿ? ಉದ್ಧಾರ ಮಾಡ್ತೀನಿ. ಓ ಪ್ರೈಸ್ ದಿ ಲಾರ್ಡ್. ಕರಗಳ ತಟ್ಟಿ ದೇವರಿಗೆ ಮಹಿಮೆ ಕೊಡಿ. ನಿನ್ನನ್ನು ಉದ್ಧರಿಸ್ತೇನೆ ಎಂದು ದೇವರು ಹೇಳ್ತಿದ್ದಾರೆ. ನೀನು ಯಾವ ಸ್ಥಿತಿಯಲ್ಲಿ ಕುಗ್ಗಿ ಹೋಗಿದ್ಯೋ ನಾನೇ ನಿನ್ನನ್ನು ಉದ್ಧಾರ ಮಾಡುತ್ತೇನೆ. ಎಷ್ಟು ಒಳ್ಳೆಯ ದೇವರು ನಮ್ಮ ಯೇಸು ಸ್ವಾಮಿ ಆಗಿದ್ದಾರೆ. ಹಲ್ಲೆಲೂಯಾ, ಸ್ತೋತ್ರ. ಕೆಳಗಡೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಹಾ. ಅನೇಕ ಬಿದ್ದರು. ನೀತಿವಂತರು ಯಾರು? ನೀತಿವಂತರು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು, ಯೇಸು ಕ್ರಿಸ್ತನ ಕೃಪೆಯಿಂದ ಆರಿಸಲ್ಪಟ್ಟವರು, ಯೇಸು ಕ್ರಿಸ್ತನ ಮಕ್ಕಳಿಗೆ ದೇವರಿಗೆ ಕೊಟ್ಟ ಹೆಸರು ನೀತಿವಂತರು. ಅದರ ನೀತಿಯನ್ನ ಅನುಸರಿಸಿ ನಡೆಯುವವರು, ನೀತಿಯಲ್ಲಿ ಜೀವಿಸುವವರು, ನೀತಿವಂತಿಕೆಯಲ್ಲಿ ಆಮೇಲೆ ನಡೆಯುವವರು, ಆಮೇಲೆ ಕರ್ತನ ನೀತಿಯನ್ನ ಸ್ತೋತ್ರ, ಆಮೇಲೆ ನೀತಿಯಲ್ಲಿ ಜೀವಿಸುವಂತ ದೇವರ ಮಕ್ಕಳಿಗೆ ದೇವರು ಹೇಳ್ತಿದ್ದಾರೆ ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ರು. ಅದರಂತ ಅನೇಕ ಇದೆ ಅಂದ. ಅನೇಕ ಇದೆ. ಅದೆಲ್ಲದಿಂದ ದೇವರು ಏನ್ ಮಾಡ್ತಾರಂತೆ? ಅಗಲುಗಳಿಂದ ಅವನನ್ನು ಬಿಡಿಸುತ್ತಾನೆ. ನೀನು ಸೋತು ಹೋಗಬೇಡ. ಅದೆಲ್ಲ ಕಷ್ಟದಿಂದನೇ ಯೇಸು ಕ್ರಿಸ್ತನೇ ಅದರಿಂದ ನಿನ್ನನ್ನು ಬಿಡಿಸ್ತಾನೆ. ಬೇರೆ ಯಾರು ಬೇಕಾಗಿಲ್ಲ, ಬೇರೆ ಯಾರು ಅಲ್ಲ, ಬೇರೆ ಯಾರಿಗೂ ಕಷ್ಟ ಬಿಡುಗಡೆ ಕೊಡಕ್ಕಾಗಲ್ಲ. ಯೇಸು ಕ್ರಿಸ್ತನ ಅವೆಲ್ಲದಿಂದ ನಿನ್ನನ್ನು ಬಿಡಿಸುವಂತ ಆತನು ಅವನ ಎಲ್ಲಾ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಿಗೆ ಒಂದಾದರೂ ಮುರಿದೋಗುವುದಿಲ್ಲ. ಅದು ದೇವರು ಹೇಳ್ತಿದ್ದಾರೆ, ನಿನ್ನ ಎಲುಬುಗಳು ಸಹ ನಾನೇನ್ ಮಾಡ್ತೇನೆ? ಕಾಪಾಡುತ್ತೇನೆ. ಅದು ಸಹ ಅದರ ಅರ್ಥ ದೇವರು ಹಗಲು ರಾತ್ರಿ ನನ್ನ ಜೊತೆಗಿದ್ದು ನನ್ನನ್ನು ಕಾಯುವಂತ ದೇವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಗ್ಲೋರಿ ಟು ಲಾರ್ಡ್, ಹಲ್ಲೆಲೂಯಾ. ಅದೇ 32ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. ದುಷ್ಟರಿಗೆ ಅನೇಕ ಕಷ್ಟ ನಷ್ಟಗಳು ಉಂಟಾಗುವು, ಆದರೆ ಯೆಹೋವನಲ್ಲಿ ಭರವಸೆಯಿಟ್ಟವರನ್ನು ಆತನ ಕೃಪೆಯು ಆವರಿಸಿಕೊಳ್ಳುವುದು. ಹಾಗಾದ್ರೆ ಶತ್ರು ಆದವನು ನನಗೆ ಕಷ್ಟ ನಷ್ಟ ಕೊಡಕ್ಕೆ ಬರ್ತಾನೆ. ದುಷ್ಟನಿಗಾದ್ರೆ ಇದು ಕಷ್ಟ ನಷ್ಟ ಉಂಟಾಗುತ್ತೆ. ಆದರೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಕರ್ತನಲ್ಲಿ ಯೇಸು ಕ್ರಿಸ್ತನಲ್ಲಿ ಯಾರು ಭರವಸೆ ಇಡ್ತಾರೋ ಅವರ ಮೇಲೆ ದೇವರ ಕೃಪೆ ಹಿಡಿದು ಬರ್ತದೆ. ಉದಾಹರಣೆ ಹೇಳ್ತಾರೆ, ಯೋಸೇಫನನ್ನ ಯಾರು ಗುಂಡಿಗೆ ಹಾಕಿದ್ರು? ಅವರ ಅಣ್ಣಂದಿರು ಗುಂಡಿಗೆ ಹಾಕಿದ್ರು. ಸ್ವಂತ ಅಣ್ಣಂದಿರು. ಗುಂಡಿಂದ ಯಾರು ಎತ್ತಿದ್ರು? ಅವರೇ ಎತ್ತಿದ್ರು. ನೋಡಿ, ಚಿಂತೆ ಮಾಡಿ. ಯೋಸೇಫ ಮಾತ್ರ ಯೇಸು ಕ್ರಿಸ್ತನಲ್ಲಿ ಬಲವಾದ ವಿಶ್ವಾಸ, ಯೆಹೋವನಲ್ಲಿ ಬಲವಾದ ವಿಶ್ವಾಸ ಇಟ್ಟವನು, ಅವನನ್ನು ನಂಬಿರುವನಾಗಿದ್ದು. ಯಾರು ಗುಂಡಿಗೆ ಹಾಕಿದ್ರು ಅವರ ಕೈತನೇ ದೇವರು ಏನ್ ಮಾಡಿದ್ರು? ಮೇಲಕ್ಕೆ ಎಬ್ಬಿಸಿದ್ರು. ಅಲ್ಲೆಲೂಯಾ. ಮೇಲಕ್ಕೆ ದೇವರು ಅದಕ್ಕೆ ಹೇಳ್ತಾರೆ, ದೇವರ ವಾಕ್ಯ ಅದಕ್ಕೆ ಹೇಳ್ತಾ ಇರೋದು, ಯೆಹೋವನಲ್ಲಿ ಯಾರು ಭರವಸೆ ಇರ್ತಾರೋ ಅವ್ರನ್ನ ಯೆಹೋವನ ಏನ್ ಮಾಡ್ತಾನೆ? ರಕ್ಷಿಸ್ತಾನೆ ಎಂಬುದಾಗಿ. ಆಮೇಲೆ ಕೆಳಗಡೆ ಕೀರ್ತನೆ 37ನೇ ಅಧ್ಯಾಯ 37ನೇ ಅಧ್ಯಾಯ ಅದರಲ್ಲಿ 2ನೇ ವಾಕ್ಯವನ್ನು ಓದ್ರಿ. 3ನೇ ವಾಕ್ಯ. ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ನಮ್ಮಲ್ಲಿ ಅನೇಕ ಇಷ್ಟಾರ್ಥಗಳಿವೆ. ನಿಮ್ಗೆ ಏನೇನೋ ಚಿಂತೆ ಇರ್ಬೋದು. ಒಳ್ಳೆ ಮ್ಯಾರೇಜ್ ಆಗಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಬೈಕ್ ಬೇಕು, ಒಳ್ಳೆ ಸ್ಯಾಲ್ರಿ ಬೇಕು, ಒಳ್ಳೆ ಕಂಪನಿಯಲ್ಲಿ ಹೋಗಬೇಕು, ನಾನು ಚೆನ್ನಾಗಿ ಸಂತೋಷವಾಗಿರಬೇಕು ಎಂದೆಲ್ಲ ನಿನಗೆ ಇಷ್ಟ. ಅನೇಕ ಇಷ್ಟಾರ್ಥಗಳು ನಿಮಗಿದೆ. ಗೋವಿಂದ ಫಾಸ್ಟಿಗೆ ಏನೇನು ಇಷ್ಟ ಸೇವೆ ಮಾಡೋದು. ಅನಿಲ್ ಫಾಸ್ಟಿಗೆ ಸುಮ್ಮನೆ ಒಳಗಡೆ ಸುಮಾರಿದೆ ಹೇಳಲ್ಲ. ಕ್ರೈಸ್ತಲ್ಲೋಡ ಅವರಿಗೆ ನಾನು ಒಳ್ಳೆ ಮನೆ ಕಟ್ಟಬೇಕು, ಕಾರ್ ತಗೋಬೇಕು ಎಲ್ಲ ಇದೆ, ಅವರಿಗೆ ಹೇಳಲ್ಲ. ಕ್ರೈಸ್ತಲ್ಲ, ಯಾಕಂದ್ರೆ ಲೈವ್ ಇದೆಯಲ್ಲ, ಅದಕ್ಕೆ ಸೇವೆ ಅಂತ ಹೇಳ್ತಾ ಇದೆ. ಕ್ರೈಸ್ತಲ್ಲೋಡ ಕ್ರೈಸ್ತ ದೇವರ ವಾಕ್ಯ ಹಿಂಗೆ ಹೇಳ್ತಾ ಇದೆ, ನೀನು ದೇಶದಲ್ಲಿ ಕ್ರೈಸ್ತಲ್ಲ, ನೀನು ಕರ್ತನಲ್ಲಿ ಭರವಸೆಟ್ಟು ಒಳ್ಳೆಯದನ್ನು ಮಾಡು. ಅಂತ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವ ನೀನು ಯೇಸು ಕ್ರಿಸ್ತನ ವಾಕ್ಯವನ್ನು ಅನುಸರಿಸಿ ನಡಿ. ಈ ದೇಶದಲ್ಲಿ ನಂಬಿಕೆಯನ್ನು ಅನುಸರಿಸು. ಹಾಗಾದ್ರೆ ಈ ದಿನಗಳಲ್ಲಿ ಅನೇಕರು ನಂಬಿಕೆಯನ್ನು ಬಿಟ್ಬಿಡ್ತಾರೆ. ಅಲ್ಲೆಲೂಯಾ. ಅನೇಕ ಒಂದು ಉದಾಹರಣೆ, ನಾನೊಂದು ಘಟನೆ ನಾನು ನಿಮ್ಮ ಮುಂದೆ ಹೇಳ್ತೇನೆ. ಇಬ್ರು ದೇವರ ಮಕ್ಕಳೇನೆ,
ಸುಮಾರು ಒಂದು 25-30 ಅಡಿ ಹೈಟ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬರು ದೇವರಲ್ಲಿ ಇರೋರೆ, ಒಬ್ಬರು ದೇವರಿಂದ ಹಿಂಚಾರಿ ಹೋಗಿರೋರೆ. ಅವನು ಕೆಲಸ ಮಾಡುವಾಗ ಹೇಳ್ತಾನೆ, ಮೇಲ್ಗಡೆಯಿಂದ ನಾವು ಬಿಟ್ಟರೆ ಏನಾಗುತ್ತೆ ಅಂತ. ಪಕ್ಕದಲ್ಲಿರುವಂತ ವಿಶ್ವಾಸಿ ಹೇಳ್ತಾರೆ, ಯೇಸು ಸ್ವಾಮಿ ನನ್ನನ್ನು ರಕ್ಷಿಸ್ತಾರೆ. ಪಕ್ಕದಲ್ಲಿರೋ ಹೇಳ್ತಾನೆ, ಯಾರು ನಮ್ಮ ರಕ್ಷಿಸಲ್ಲ, ಬಿದ್ರೆ ನಾವು ಸತ್ತೋಗ್ತೀವಿ ಅಂತ. ಅವನೇ ವಿಶ್ವಾಸಿನೇ, ಆದ್ರೆ ದೇವರಿಂದ ಹಿಂದೆ ಹೋಗಿದ್ದಾರೆ. ಅವ್ರು ಕೆಲಸ ಮಾಡುವಾಗ ಸ್ವಲ್ಪ ಸಮಯದಲ್ಲಿನೇ ಆ ಕೆಲಸ ಮಾಡ್ತಾ ಇರುವಂತ ಆ ಮೇಲ್ಗಡೆ ಇದ್ದಂತ ಅವರ ಜಾಗ ಕುಸಿದು ಅವರಿಬ್ಬರು ಕೆಳಗಡೆ ಬೀಳ್ತಾನೆ. ಇಬ್ಬರು ಕೆಳಗಡೆ ಬಿದ್ದಾಗ ಒಬ್ಬನು ಹೇಳ್ತಾನೆ, ಯೇಸು ಸ್ವಾಮಿ ನನ್ನ ರಕ್ಷಿಸ್ತಾರೆ ಅಂತ. ಅವರಿಗೆ ಒಂದು ಚಿಕ್ಕ ಪುಟ್ಟ ಗಾಯ ಆಗಿ ಅವರು ಬಚಾವಾಗ್ತಾರೆ. ಇನ್ನೊಬ್ಬ ಹೇಳ್ತಾನೆ, ಬಿದ್ರೆ ನಾವು ಸತ್ತೋಗ್ತೀವಂತ. ಅವನು ಕೆಳಗಡೆ ಬಿದ್ದು ಅದೇ ಸ್ಥಳದಲ್ಲಿ ಅವನು ಸತ್ತೋಗ್ತಾನೆ. ಹೆಸರು ಇದು ನಡೆದಂತ ಘಟನೆ. ಹಾಗಾದ್ರೆ ದೇವರು ಹೇಳ್ತಿದ್ದಾರೆ, ದೇಶದಲ್ಲಿ ನೀನ್ ಏನಾಗಿರ್ಬೇಕು, ನಂಬಿಕೆಯನ್ನು ಅನುಸರಿಸಬೇಕು. ಪಕ್ಕದ ಮನೆಯವ್ರು ಹೇಳ್ತಾರೆ, ಅಯ್ಯೋ ಕೊರೋನಾ ಬಂದು ನಾವು ಸತ್ತೋಗ್ತೀವಿ. ನೀವು ಹೇಳ್ಬೇಕು, ಯೇಸು ಕ್ರಿಸ್ತನು ನನ್ನನ್ನು ರಕ್ಷಿಸ್ತಾರೆ, ಯೇಸು ಕ್ರಿಸ್ತನು ನನ್ನನ್ನು ಕಾಪಾಡ್ತಾರೆ, ಯೇಸು ಕ್ರಿಸ್ತ ನನಗೆ ಬಿಡುಗಡೆ ಕೊಡ್ತಾರೆ. ಅದು ಬಂದ್ರು ಯೇಸು ಕ್ರಿಸ್ತನ ಅದನ್ನು ನೀಗಿಸ್ತಾರೆ. ನನಗೆ ನನ್ನ ದೇವರಿದ್ದಾರೆ, ಅವರು ಬಿಡುಗಡೆ ಕೊಡ್ತಾರೆ. ಜನ ಹೇಳ್ತಾರೆ, ನೀನು ಹುಚ್ಚ, ನೀನು ಇಡೀ ದೇಶದಲ್ಲಿ ಈ ತರ ಸಾಯ್ತಾ ಇದ್ದಾರೆ, ನಿನ್ನ ದೇವರು ನಿಂಗೆ ಬಿಡುಗಡೆ ಕೊಡ್ತಾರೆ ಅಂತ. ದೇಶ ಏನಾಗುತ್ತೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ದೇವರು ಮಾತ್ರ ನನಗೆ ಬಿಡುಗಡೆ ಕೊಟ್ಟೇ ಕೊಡ್ತಾರೆ. ನೀನ್ ಆ ರೀತಿ ದೇಶದಲ್ಲಿ ನಂಬಿಕೆ ಉಳ್ಳವನಾಗಿ ಇರಬೇಕು. ಕೆಲವರು ಹೇಳ್ತಾರೆ, ಈ ತಿಂಗಳಿಗೆ ಸಂಬಳನೇ ಬರಲ್ಲ ಅಂತ. ನೀವ್ ಹೇಳ್ಬೇಕು, ನನ್ನ ದೇವರು ನಂಗೆ ಸಂಬಳ ಕೊಟ್ಟೆ ಕೊಡ್ತಾರೆ. ಈ ದೇಶದಲ್ಲಿ ಏನಾಗಿರ್ಬೇಕಂದ್ರೆ ನಂಬಿಕೆಯನ್ನು ಅನುಸರಿಸಬೇಕು. ಆಗ್ಲೇ